ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಇವತ್ತು ಶನಿವಾರ ಬೆಳಗಿನ ಪೂಜೆ ಎಲ್ಲ ಮುಗಿಸಿದ್ವಿ, ಆಯಿತು, ಪೂಜೆ ಎಲ್ಲ ಆಯಿತು. ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿಕೊಂಡೆ ಏನು ಅಂತ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಶನಿವಾರ ಸ್ನೇಹಿತರೆ ಫುಲ್ಲಾಗಿ ಏನು ವೀಡಿಯೋನ ಪೂಜೆದೆಲ್ಲ ಹಾಕ್ತಾಯಿಲ್ಲ, ಆಲ್ರೆಡಿ ನಾನು ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ನೋಡಿ ಇವತ್ತು ರೋಹಿತ್ಗೂ ಸುಜಿತ್ಗೂ ರಜಾ ಇದ್ದಿದ್ದರಿಂದ 5 ಗಂಟೆಗೆ ಎದ್ದಿದ್ದೀನಿ. ಇಲ್ಲಿಯ ವಾತಾವರಣ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ರಂಗೋಲಿ ಕೂಡ ಹಾಕಿದ್ದಾಯಿತು, ಮತ್ತು ಚಂದ್ರ ಕೂಡ ಇನ್ನೂ ಹೋಗಿಲ್ಲ, ಇವಾಗ ತಾನೇ ಬೆಳಗಾಗ್ತಾ ಇರೋದಲ್ವ. ದೇವ್ರ ಮನೆ ಅರ್ಧಂಬರ್ಧ ಕ್ಲೀನ್ ಮಾಡಿ ಹೊರಗಡೆ ನಮ್ಮ ಮನೆ ಹತ್ರ ವಾತಾವರಣ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಬಂದೆ ನಾನು ನಿಮಗೆ. ಸುಜಿತ್ ಇನ್ನೂ ಎದ್ದಿಲ್ಲ, ರೋಹಿತ್ತು ಎದ್ದಿಲ್ಲ, ನಾನೊಬ್ಬಳು ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಏನು ಅಂತಂದರೆ ಬಾಗಿಲಲ್ಲಿ ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತ ಅದನ್ನು ತೋರಿಸ್ತೀನಿ. ಸ್ವಲ್ಪ ಕತ್ಲಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕೆ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಮತ್ತು ಅರ್ನಿಂಗ್ಸ್ ಹೇಗಾಗ್ತಾ ಇದೆ ಮತ್ತು ನನ್ನ ಕೆಲವೊಂದು ಸ್ನೇಹಿತರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಸ್ನಾನ ಎಲ್ಲ ಮುಗಿಸಿದ್ದಾಯಿತು. ಇಷ್ಟೊತ್ತಿನಲ್ಲಿ ತುಂಬ ಸೊಳ್ಳೆಗಳು ಹೊರಗಡೆ, ಏಕೆಂದರೆ ಗಿಡಗಳೆಲ್ಲ ಜಾಸ್ತಿ ಇದೆ, ಜೊತೆಗೆ ಮಳೆ ಬೇರೆ ತುಂಬ ಬರ್ತಾ ಇರೋದ್ರಿಂದ ಸೊಳ್ಳೆಗಳು ತುಂಬಾ ಜಾಸ್ತಿ ಆಗಿದೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಇಲ್ಲಿ ಶಂಕು ಚಕ್ರ ಎಲ್ಲನೂ ರಂಗೋಲಿ ಹಾಕಿದ್ದೀನಿ, ಬಟ್ ಕತ್ಲಿರೋದ್ರಿಂದ ಕಾಣಿಸ್ತಾ ಇಲ್ಲ. ಇನ್ನು ಹೊರಗಡೆ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ, ಬಟ್ ಏನು ಅಂದರೆ ಈಗ ಸ್ವಲ್ಪ ಹೊರಗಡೆ ರಂಗೋಲಿ ಹಾಕೋದನ್ನ ಕಡಿಮೆ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊರಗಡೆ ಕೆಲಸ ನಡೀತಾ ಇರೋದ್ರಿಂದ ಎಲ್ಲ ಕೆಸರಾಗಿಬಿಟ್ಟಿರುತ್ತೆ, ಹಾಗಾಗಿ ಸ್ವಲ್ಪ ರಂಗೋಲಿ ಹಾಕೋದಕ್ಕೆ ಬೇಜಾರಾಗುತ್ತೆ. ಹಂಗೆ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇಲ್ಲ ಅಂದರೆ ಅದರ್ವೈಸ್ ಡೈಲಿ ನನಗೆ ರಂಗೋಲಿ ಹಾಕ್ತೀನಿ, ಚಿಕ್ಕದಾದರೂ ಆಗಲಿ ಹಾಕ್ತೀನಿ. ಇವಾಗ ಪೂಜಾ ರೂಮ್ ತೋರಿಸ್ತೀನಿ ನೋಡಿ, ಎಷ್ಟು ಕ್ಲೀನಿಂಗ್ ಇದೆ ಅಂತ ಹೇಳ್ಬಿಟ್ಟು. ವಾರಕ್ಕೊಂದ್ಸಲ ಮಾಡೋದಲ್ವ, ಪ್ರತಿನಿತ್ಯ ಒರೆಸ್ತಾ ಇರ್ತೀನಿ. ಆದರೂ ಡೀಪ್ ಕ್ಲೀನ್ ಅಂದರೆ ಶನಿವಾರ ಫೋಟೋ ಗಿಟ ಎಲ್ಲ ಒರೆಸಿ ದೇವ್ರ ಪಾತ್ರೆಗಳು ತೊಳೆದು ಇದನ್ನೆಲ್ಲ ಕಳಸ ಎಲ್ಲ ಇಟ್ಟು ಮಾಡೋ ಅಂಥದ್ದು ಶನಿವಾರನೇ. ಇವತ್ತು ದೇವ್ರ ನೈವೇದ್ಯಕ್ಕೆ ಟೈಮ್ ಆಗಿದ್ದರಿಂದ ಹಾಲು ಕೀರು ಮತ್ತು ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಬಾಗ್ಲ ಹತ್ರ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ. ಹೊಸ್ಲ ಹತ್ರ ಅಂತೂ ಹಾಕ್ತೀನಿ. ಶಂಕು ಚಕ್ರ, ಸಾಮಾನ್ಯವಾಗಿ ಶನಿವಾರ ನಾನು ಶಂಕು ಚಕ್ರನ ಜಾಸ್ತಿ ಹಾಕ್ತಾ ಇರ್ತೀನಿ. ಮತ್ತು ತುಳಸಿ ಹತ್ರ ಯಾವ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಈಸಿ ಅಲ್ಲ ಶನಿವಾರ ಅಂತಂದರೆ ಎಲ್ಲ ಕಡೆ ರಂಗೋಲಿ ಹಾಕಬೇಕು. ಒಂದು ಹಬ್ಬದ ವಾತಾವರಣ ಹೇಗಿರುತ್ತೆ ಮನೆಯಲ್ಲಿ ಅದೇ ರೀತಿಯಾಗಿ ಇರುತ್ತೆ. ತುಳಸಿ ಕಟ್ಟೆಗಳ ಎಲ್ಲ ತೊಳಿಬೇಕು, ಮತ್ತು ಅದಕ್ಕೂ ಅಲಂಕಾರ ಮಾಡಬೇಕು. ಮಳೆ ಬರ್ತಿದ್ರಿಂದ ದೀಪ ಏನು ಹಚ್ಚಿಟ್ಟಿಲ್ಲ ತುಳಸಿ ಹತ್ರ, ಇಲ್ಲಾಂದರೆ ತುಳಸಿ ಹತ್ರನೂ ಕೂಡ ಒಂದು ದೀಪನ ಹಚ್ಚಿಡ್ತೀನಿ. ಇಲ್ಲಿ ಈ ಥರ ಹಾಕಿದ್ದೀನಿ ರಂಗೋಲಿ. ಇನ್ನು ಹೊರಗಡೆ ಒಂದು ಯಾವ ರೀತಿಯಾಗಿ ಹಾಕಿದ್ದೀನಿ ರಂಗೋಲಿ ಅಂತ ಆಲ್ರೆಡಿ ನಾನು ತೋರಿಸ್ದೆ. ರಂಗೋಲಿ ಅಂದರೆ ತುಂಬ ಇಷ್ಟ, ಒಂಥರ ಕ್ರೇಜ್ ಅಂತಲೇ ಹೇಳ್ಬೋದು. ನಾನು ಹೇಗೆ ಗೊತ್ತಾ, ಪ್ರತಿನಿತ್ಯ ಒಂದು ರಂಗೋಲಿನ ಕಲಿಬೇಕು, ಒಂದು ಹೊಸದನ್ನು ಹಾಕಬೇಕು, ಆ ರೀತಿಯಾಗಿ ಮೈಂಡು. ಹೇಳಿದ್ನಲ್ಲ, ರೋಹಿತ್ತು ನನ್ನ ಹಳೆಯ ಬುಕ್ಸ್ಗಳೆಲ್ಲ ಏನು ಮಾಡಿದ್ದಾನೆ, ರಂಗೋಲಿ ಬುಕ್ಸ್ಗಳು ಎಲ್ಲ ಈ ಪೇಪರ್ ಅವ್ರಿಗೆ ಮಿಸ್ ಮಾಡಿ ಹಾಕಿ ಒಂದಷ್ಟು ರಂಗೋಲಿಗಳು ಮಿಸ್ ಆಗಿದೆ. ಶ್ವೇತಾ ಗುಬ್ಬಿಯಿಂದ ಸ್ನೇಹಿತರೆ, ಇವತ್ತು ಶನಿವಾರ ಬೆಳಗ್ಗೆ 8 ಗಂಟೆ ಪೂಜೆ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ನಾನು ಎದ್ದಿದ್ದೆ ಲೇಟು. ರೋಹಿತ್ಗೆ ಮತ್ತು ಸುಜಿತ್ಗೆ ಇಬ್ಬರಿಗೂ ರಜಾ ಇದ್ದಿದ್ದರಿಂದ ಸ್ವಲ್ಪ ಆರಾಮಾಗಿ ಎದ್ದು ವಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆದರೆ ಟೈಮ್ ನೋಡಿದ್ರೆ 7:15 7:45 ಆಗೋಯ್ತು ಪೂಜೆ ಮಾಡೋಷ್ಟರಲ್ಲಿ. ದೇವ್ರ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಟ್ ಇನ್ನೂ ತಿಂಡಿ ರೆಡಿ ಆಗಿಲ್ಲ, ಈಗ ಪ್ರಿಪೇರ್ ಮಾಡ್ಕೋಬೇಕು. ರವೆ ಇಡ್ಲಿ
ಅಷ್ಟೆಲ್ಲ ಅಲಂಕಾರ ಮಾಡಿ ಮಾಡೋದು ತುಂಬ ಈಸಿ ಅಲ್ಲ. ಯಾಕೆಂದರೆ ಸ್ವಲ್ಪ ರಂಗೋಲಿ, ದೇವರ ಅಲಂಕಾರ ಇದೆಲ್ಲ ಸ್ವಲ್ಪ ನಾನು ನಿಧಾನವಾಗಿ ಲೇಟೇ ಮಾಡೋದು. ಸ್ವಲ್ಪ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ಕೋಬೇಕಲ್ಲ. ಹಾಗಾಗಿ ದೇವರು ಶನಿವಾರದ ವಾರ ಅಂತಂದರೆ ಹೇಳಿದ್ನೆಲ್ಲ ಒಂದು ಹಬ್ಬದ ಥರನೇ ಇರುತ್ತೆ ನಮಗೆ. ಇವತ್ತು ಬರೀ ಜಸ್ಟು ಹಾಲು ಕೀರು ಪಾಯಸನ ಮಾಡಿ ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ. ಇವಾಗ ತಿಂಡಿ ಪ್ರಿಪೇರ್ ಮಾಡ್ಕೊಬೇಕು. ಇವಾಗ ನೀರು ಕುಡಿದು ಬಂದೆ. ಲೇಟ್ ಆಗಿಬಿಟ್ರೆ ಪೂಜೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ಪ್ರತಿ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ನೋಡಿ. ಸ್ವಲ್ಪ ಲೇಟ್ ಆಗಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ತಳವಳ. ಪೂಜೆ ವಾರ ಆಗೋವರೆಗೂ ಸಮಾಧಾನ ಇರಲ್ಲ. ಪೂಜೆ ಅಷ್ಟು ಮುಗೀತು. ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟ ಆದರೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ. ನಿಮ್ಮ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇವತ್ತು ಎದ್ದಿದ್ದ ಡೇಟು ಅಂದರೆ 5 ಗಂಟೆಗೇ ಎದ್ದಿರೋದು. ಯೂಶ್ವಲಾಗಿ 4 ಗಂಟೆಗೆ ಹೇಳ್ತಿದ್ದೆ ಶನಿವಾರ ವಾರ ಅಂತ ಅಂದರೆ. ಇವತ್ತಿಷ್ಟ ಆಯಿತು. ಬನ್ನಿ ಇವಾಗ ರವಾ ಇಡ್ಲಿ ಮಾಡೋಣ ಅಂತಿದ್ದೀನಿ. ಸುಜಿತ್ಗೆ ಇವತ್ತಿಂದ ರಜಾ. ಅವನು ಹಿಡಿಯೋದೇ ಒಂದು ಕೆಲಸ ಅಂತಲೇ ಹೇಳ್ಬೋದು. ರವಾ ಇಡ್ಲಿ ಹೇಗೆ ಮಾಡ್ತೀನಿ ಪ್ರಿಪೇರ್ ಮಾಡ್ಕೊತಾ ಇಲ್ಲ, ರೆಡಿ ಇರೋದನ್ನೇ ತಂದಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಮಾಡೋದಷ್ಟೇ. ಚಟ್ನಿ ಅಷ್ಟೇ ಮಾಡ್ತಾ ಇರೋದು. ಪ್ರತಿದಿನ 6 ಗಂಟೆಗೆ ಪೂಜೆ ಆಗ್ತಾ ಇತ್ತು. ಇವತ್ತು ನೋಡಿದ್ರೆ 7:45ಗೇನೋ ಪೂಜೆ ಮಾಡಿದ್ದೀನಿ. ಇವತ್ತು ಸ್ವಲ್ಪ ದಿನ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೋಹಿತ್ಗೂ ಸುಜಿತ್ಗೂ ಹೇಳಿದ್ನೆಲ್ಲ, ರಜಾ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಆದರೂ ಏನೇ ಲೇಟ್ ಆದ್ರೂ ಎಲ್ಲನೂ ಮಾಡಿನೇ ಮಾಡೋದು. ಸುಮ್ಮನೆ ಲೇಟಾಗಿದೆ ಹಾಗೆ ಹಿಂಗೆ ಮಾಡಿಬಿಡೋಣ ಅಂತ ಹಂಗೆ ಖಂಡಿತ ಮಾಡಲ್ಲ. 9 ಗಂಟೆ ಆದರೂ ಪರವಾಗಿಲ್ಲ. ಯಾವ ರೀತಿಯಾಗಿ ವಾರ ವಾರ ಮಾಡ್ತೀವಿ ಅದೇ ರೀತಿ. ಸ್ವಲ್ಪ ಇವಾಗ ರವೆ ಇಡ್ಲಿ ಮಿಕ್ಸು ತರಿಸಿದ್ದೆ, ಅದನ್ನೇ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಈ ರವಾ ಇಡ್ಲಿ ಮಿಕ್ಸು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ನಾನು ಅಂಗಡಿಯಿಂದ ತರಿಸಿ ಮಾಡೋದು ತುಂಬ ಕಡಿಮೆ. ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಹಿಂದಿನ ದಿವಸ ರವಾ ತಣ್ಣಗಾದ್ಮೇಲೆ ಬೆಳಗ್ಗೆ ಎದ್ದು ಮೊಸರು ಕಲಸಿ ಮಾಡ್ಕೋತೀನಿ. ಬಟ್ ಇವತ್ತು ತುಂಬ ಗಡಿಬಿಡಿ. 8:30ಗೆಲ್ಲ ಸುಜಿತ್ ತಿಂಡಿ ತಿಂದುಬಿಡ್ತಿದ್ದ. ಇವಾಗ ಆಲ್ರೆಡಿ 8:30 ಆಗಿದೆ, ನಾನು ಇನ್ನೂ ತಿಂಡಿನೇ ಪ್ರಿಪೇರ್ ಮಾಡಿಲ್ಲ. ಹಾಗಾಗಿ ತುಂಬ ಗಡಿಬಿಡಿನಲ್ಲಿ ಯಾವುದೇ ಮಸಾಲೆನ ಏನೂ ಹಾಕೋತಾ ಇಲ್ಲ. ಜಸ್ಟ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು, ಇದು ನಾನು ತೊಗೊಂಡಿರೋದು MTR ಅವ್ರದ್ದು. ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ತೆಂಗಿನಕಾಯಿ ತುರಿ ಏನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಅಂದರೆ ಸಬ್ಬಸಿಗೆ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಹೇಳಿದ್ನಲ್ಲ, ನಾನು ಏನೂ ಹಾಕಿಲ್ಲ, ಬರೀ ಜಸ್ಟ್ ಮೊಸರು ಕಲಸಿಟ್ಟೆ. ಆ ಒಂದು ಹಿಟ್ಟಿಗೆ ಎಷ್ಟು ರವೆಗೆ ಮೊಸರು ಹಿಡಿಯುತ್ತೋ ಒಂದು ಅರ್ಧ ಲೀಟ್ರ್ಗಿಂತ ಜಾಸ್ತಿನೇ ಹಿಡಿದಿದೆ. ಒಂದು ಸಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು 5ರಿಂದ 6 ನಿಮಿಷ ನೆಂದರೆ ಸಾಕು. ಅದಾದ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಅಂದರೆ ಇಡ್ಲಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇಡ್ಲಿಗೆ ಇಟ್ಕೊಂಡ್ಬಿಡ್ತೀನಿ. ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಇದಕ್ಕೆ ಸಾಮಾನ್ಯವಾಗಿ ನಾನು ಬಾಂಬೆ ಸಾಗು ಮಾಡ್ತೀನಿ. ಇಲ್ಲ ಅಂತ ಅಂದರೆ ಈ ರೋಹಿತ್ಗೆಲ್ಲ ಕಾಲೇಜ್ ಇದೆ, ಸ್ಕೂಲ್ ಇದೆ ಅನ್ನೋದಾದರೆ ಸುಜಿತ್ಗೆಲ್ಲ ಬಾಂಬೆ ಸಾಗು ಮಾಡ್ತೀನಿ. ಇಲ್ಲೇ ಮನೆಯೇ ಇದ್ದಾರೆ ಅಂತ ಅಂದರೆ ಚಟ್ನಿ, ಕಡಲೆ ಚಟ್ನಿ ಮಾಡ್ಕೊತೀನಿ. ಇವೆರಡೂ ತುಂಬ ಚೆನ್ನಾಗಿರುತ್ತೆ ರವಾ ಇಡ್ಲಿಗೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನನಗೆ ಅಂಗಡಿಯಿಂದ ತಂದು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನೆಯಲ್ಲೇ ತೋರಿಸ್ಕೊಡಿ ಅಂದರೆ ಖಂಡಿತ ಕಮೆಂಟ್ ಹಾಕಿ. ಖಂಡಿತ ನಾನು ಮನೆಯಲ್ಲಿ ಯಾವ ರೀತಿಯಾಗಿ ರವಾ ಇಡ್ಲಿ ಮಾಡೋದಕ್ಕೆ ಒಂದು ರವೆನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ಖಂಡಿತ ನಾನು ನಿಮಗೆ ಕಮೆಂಟ್ ಹಾಕಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಡ್ಲಿ ಪಾತ್ರೆ ಎಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಚ್ಕೋತಾ ಇದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ರವಾ ಇಡ್ಲಿ ಬೇಗ ಆಗೋಗುತ್ತೆ ಮತ್ತು ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಒಂದು ಸಲ ಆಯಿಲ್ ಅಪ್ಲೈ ಮಾಡಿದ್ರೆ ಮತ್ತೆ ಮತ್ತೆ ಹಾಕೋಂಥ ಅವಶ್ಯಕತೆ ಇರಲ್ಲ. ಅಕ್ಕಿ ಇಡ್ಲಿ ಥರ ಸ್ವಲ್ಪ ವೇರಿಯೇಷನ್ ಆದರೂ ಕಿತ್ತೋಗೋದು ಈ ಥರ ಎಲ್ಲ ಆಗೋದಿಲ್ಲ. ನೋಡಿ ಒಂದು ಸಲ ಎಲ್ಲ ಇಡ್ಲಿ ಪಾತ್ರೆಗೆ ಹಾಕಿದ ನಂತರ ಬ್ಯಾಟರ್ನ ಹಾಕಿದ ನಂತರ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು, ಯಾಕೆಂದರೆ ಅದು ಎಲ್ಲ ಕಡೆ ಕೂರಬೇಕಲ್ವಾ, ಹಾಗಾಗಿ ಟ್ಯಾಪ್ ಮಾಡಿಕೊಂಡು ನಾನು ಜೋಡಿಸಿ ಇಟ್ಕೋತಾ ಇದ್ದೀನಿ. ಒಂದು ಸಲ ಒಂದು ಒಬ್ಬೆ ನಾವು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಸಾಕಾಗುತ್ತೆ. ಅಂದರೆ 1 kgನ ನಾನು ಒಂದೇ ಸಲ ಮಾಡೋದಿಲ್ಲ. 1 kg, 1/4 kg ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದನ್ನ ಇಟ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ವ ರವಾ ಇಡ್ಲಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ನೋಡ್ತಾ ಇದ್ದೀರಾ, ನಿಮಗೆ ಹೋಟೆಲಲ್ಲೂ ಕೂಡ ಇದೇ ರೀತಿಯಾಗಿ ಉಬ್ಬಿ ಬಂದಿರುತ್ತೆ ಇಡ್ಲಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಹದದಲ್ಲಿ ಮಾಡ್ಕೋಬೇಕು ರವಾ ಇಡ್ಲಿನ. ತುಂಬ ತೆಳುವಾಗಿ ಮಾಡಿ ಇಟ್ಬಿಟ್ರೆ ಬ್ಯಾಟರ್ನೆಲ್ಲ ಈ ಥರ ಉಬ್ಬಿ ಬರೋದಿಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೇಲಿ ಪ್ರಿಪೇರ್ ಮಾಡ್ಕೊಳೋದು ಕೂಡ ಇದೇ ರೀತಿಯಾಗಿ ಬರುತ್ತೆ.
ಇವಾಗ ಪಟ ಅಂತ ಅರ್ಜೆಂಟು, ಮಕ್ಳಿಗೆ ಹಸುವಾಗಿದೆ, ಪಟ ಅಂತ ಎಲ್ಲ ಮಾಡಿಕೊಂಡು ಒಂದು ಕಡೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಕಡಲೆ ಚಟ್ನಿ. ಇದೆಲ್ಲ ಮಾಡಿಕೊಂಡು ರೋಹಿತ್ಗೆ ಮತ್ತು ಸುಜಿತ್ಗೆ ಇಬ್ಬರಿಗೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಶನಿವಾರ ಅಂತ ಅಂದರೆ ನಾವು ಹೇಳಿದ್ನಲ್ಲ, ತಿಂಡಿ ಎಲ್ಲ ತಿಂದು ವಾರ ಗಿರ ಎಲ್ಲ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಮೊದಲಿಂದ ಅದೇ ಅಭ್ಯಾಸ. ಮೊದಲು ಎದ್ದಿದ ತಕ್ಷಣ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿ ಪೂಜೆ ವಾರನ ಮುಗಿಸ್ಬಿಡ್ಬೇಕು. ನಂತರ ಏನಿದ್ರು ನಮಗೆ ತಿಂಡಿ, ಕಾಫಿ, ಹಾಲು ಇದೆಲ್ಲನೂ ಕೂಡ ಜಸ್ಟ್ ನೀರಷ್ಟೇ ಕುಡಿತೀವಿ. ಅದಕ್ಕೋಸ್ಕರ ಬೇಗ ಮಾಡಿ ಮುಗಿಸ್ಬಿಡ್ತೀವಿ. ನೋಡಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. MTRದು ನೀವು ಮಾಡೋದಾದರೆ ಒಂದು ಸಲ ಚೆಕ್ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಕೂಡ ಆಗುತ್ತೆ. ನೋಡಿ ರವಾ ಇಡ್ಲಿ ಅಂತಂದರೆ ಒಬ್ಬರು 1, 2, 3 ಅಷ್ಟೇ ತಿನ್ನೋದಕ್ಕಾಗೋದು. ಯಾಕೆಂದರೆ ಅದು 2, 3 ತಿಂತಿದ್ದ ಹಾಗೇ ಹೊಟ್ಟೆ ತುಂಬೋಗ್ಬಿಡುತ್ತೆ, ಅಷ್ಟು ಹೆವಿ ಅಂತ ಅನ್ನಿಸ್ತಾ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ನಾನು ಮೊದಲನೇದಾಗಿ ರೋಹಿತ್ಗೆ ಕೊಟ್ಬಿಡ್ತೀನಿ, ಆಮೇಲೆ ಸುಜಿತ್ಗೆ ಕೊಡ್ತೀನಿ. ನೋಡಿ ಮಕ್ಳಿಗಿಬ್ಬರಿಗೂ ಕೊಟ್ಬಿಟ್ರೆ ಸಮಾಧಾನ. ಮನೆಯವ್ರಿಗೆ ಆಲ್ರೆಡಿ ಟೀ ಮಾಡಿಕೊಟ್ಟಿದ್ದೀನಿ, ಅವ್ರು ಟೀ ಕುಡಿದು ಸುಜಿತ್ಗೆ ಅವರೇ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಿಸೋದು, ಮಧ್ಯಾಹ್ನ ನಾನು ಸುಜಿತ್ಗೆ ಊಟ ಮಾಡಿಸೋದು, ನೈಟ್ ಒಂದೊಂದ್ಸಲ ಅವ್ರು ಮಾಡಿಸ್ತಾರೆ, ಇಲ್ಲಾಂದರೆ ಒಂದೊಂದ್ಸಲ ನಾನು ಮಾಡಿಸ್ತೀನಿ. ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಡ್ಲಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 3 ಗಂಟೆ ಆಗಿದೆ, ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಸುಜಿತ್ತು ಮಲಗಿದ್ದಾನೆ, ರಜಾ ಇದೆ ಅಲ್ವಾ, ಹಾಗಾಗಿ ಮಧ್ಯಾಹ್ನದ ಹೊತ್ತು ಒಂದು ಮಲಗೋ ಅಭ್ಯಾಸ ಇದೆ, ಮಲಗಿಸಿದ್ದೀನಿ. ಸುಮಾರು ಜನ ವ್ಯೂವರ್ಸು ಸುಮಾರು ದಿವಸಗಳಿಂದ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗ್ತಿದೆಯಾ, ಅಥವಾ ನಾವು ಚಾನಲ್ ಶುರು ಮಾಡ್ಬೋದಾ, ಅರ್ನಿಂಗ್ಸ್ ಆಗುತ್ತಾ, ಏನಾದರೂ ಬೆನಿಫಿಟ್ ಇದೆಯಾ ಹೇಳಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ನ ಹಾಕಿದ್ರಿ. ಹಾಗಾಗಿ ಈ ಟಾಪಿಕ್ನ ನಾನು ತಗೋತಾ ಇದ್ದೀನಿ. ಸುಮಾರು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 1.5 ವರ್ಷದ ಮೇಲೇ ಆಯಿತು. ಇವಾಗ ನನ್ನ ಒಂದು ಯೂಟ್ಯೂಬ್ ಕುಟುಂಬ 6,000 ಜನ ವ್ಯೂವರ್ಸ್ ಇದ್ದಾರೆ. ಅಂದರೆ ನೀವುಗಳೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಕುಟುಂಬದವರು. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಅಂದರೆ 1.5 ವರ್ಷದ ಮೇಲೆ ಆಯಿತು. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ಬಟ್ ಯೂಟ್ಯೂಬ್ನಲ್ಲಿ ಕ್ಲಿಕ್ ಆಗೋದು ತುಂಬಾ ಕಷ್ಟ, ಯಾಕೆಂದರೆ ಕಾಂಪಿಟೇಷನ್ ಅನ್ನೋದು ತುಂಬಾ ಇದೆ. ಮಾಡಬಹುದು, ಚಾನಲ್ನ ಓಪನ್ ಮಾಡ್ಬೋದು, ಬಟ್ ನಿಮಗೆ ವ್ಯೂಸ್ ಹೇಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು. ನಿಮಗೆ ಮೊದಲು ನಮ್ಮ ಚಾನಲ್ ಕ್ಲಿಕ್ ಆಗಬೇಕು, ಜನ ನಮ್ಮನ್ನು ಇಷ್ಟಪಡಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು. ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, 1,000 ಸಬ್ಸ್ಕ್ರೈಬರ್ ಇರಬೇಕು, ಮತ್ತು 4,000 ವಾಚಿಂಗ್ ಟೈಮ್ ಆಗಿರಬೇಕು. ನಮ್ಮ ಮಾನಿಟೈಸನ್ ಓಪನ್ ಆಗಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಕ್ರಿಯೇಟ್ ಮಾಡ್ಕೋತೀರಾ, ಮತ್ತು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ. ಸಬ್ಸ್ಕ್ರೈಬರ್ ಜಾಸ್ತಿ ಆದಮೇಲೆ 1,000 ಜನ ಆದಮೇಲೆ ಅವರು ಯೂಟ್ಯೂಬ್ನವರು ನಮಗೆ ಕಳಿಸ್ತಾರೆ. ಮೇಲ್ನ ನೋಡಿಕೊಂಡು ನಾವು ಮಾನಿಟೈಸನ್ನ ಆನ್ ಮಾಡ್ಕೋಬಹುದು. ಇದಾದ ನಂತರ ಪಿನ್ ಕೋಡ್ ಬರುತ್ತೆ ನಮಗೆ. ಏನು ಗೊತ್ತಾ, ಅಥವಾ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ, ಅಥವಾ ಸಬ್ಸ್ಕ್ರೈಬರ್ 1,000 ದಾಟಿಲ್ಲ ಅಂದರೆ 2 ಕೂಡ ಆಗಿರಬೇಕು. 2 ಆಗಿಲ್ಲ ಅಂತಂದರೆ ಯಾವುದು 2ರಲ್ಲಿ 1 ಆಗಿಲ್ಲ ಅಂದರೂ ಕೂಡ ನಮಗೆ ಮಾನಿಟೈಸನ್ ಆನ್ ಮಾಡೋದಕ್ಕೆ ಅವಕಾಶನ ಕೊಡಲ್ಲ. 2 ಕೂಡ ಒಂದು ಕಂಪ್ಲೀಟ್ ಆಗಿದ್ದರೆ ನಮಗೆ ಮೇಲ್ ಕಳಿಸ್ತಾರೆ. 2 ಕಂಪ್ಲೀಟ್ ಆಗಿದರೆ ನಮಗೆ ಮೇಲ್ ಮಾಡ್ತಾರೆ. ಮೇಲ್ ನೋಡಿಕೊಂಡು ನಾವು ಮಾನಿಟೈಸ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆವತ್ತಿಂದ ನಮ್ಮ ಅರ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ. ಮಾನಿಟೈಸ್ ಆನ್ ಮಾಡಿದ ತಕ್ಷಣ ನಮಗೆ ಅಮೌಂಟ್ ಬರೋದಿಲ್ಲ, ತುಂಬ ಕಷ್ಟ. ಸುಮಾರು ಜನ ಹೇಳಿರ್ತಾರೆ, ಅಂದರೆ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ, ಸುಮಾರು ಜನ ಯೂಟ್ಯೂಬರ್ಸ್ ಹೇಳಿರ್ತಾರೆ ನಿಮಗೆ ಅರ್ನಿಂಗ್ ಮಾಡೋದು ತುಂಬ ಈಸಿ ಅಲ್ಲ ಯೂಟ್ಯೂಬಲ್ಲಿ ಅಂತ. ಹೌದು, ನನಗೆ ಚಾನಲ್ನ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಅದರಿಂದ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ ಅಂತ. ಬಟ್ ನಾನೇನು ಅಂತಂದರೆ ರೆಗ್ಯುಲರಾಗಿ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕಲ್ಲ. ನನಗೆ ಟೈಮ್ ಸಿಕ್ಕಿದಾಗ ಮಾತ್ರ ನಾನು ಹಾಕ್ತೀನಿ. ಏಕೆ ಅಂತಂದರೆ ಯೂಟ್ಯೂಬ್ನ ಹೊರತುಪಡಿಸಿ ನನಗೆ ಸುಮಾರು ಕೆಲಸಗಳಿದೆ. ನಿಮಗೆ ನೋಡ್ತಾ ಇರ್ತೀರ ನನ್ನ ಫ್ಯಾಮಿಲಿ ಹೇಗಿದೆ, ನನಗೆ ಜವಾಬ್ದಾರಿಗಳು ಎಷ್ಟಿದೆ, ಏನು ಎತ್ತ ಅಂತ ನೋಡ್ತಾ ಇರ್ತೀರ. ಹಾಗಾಗಿ ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂತ ಹೇಳ್ಬೋದು. ನಾವು ತುಂಬ ಕಷ್ಟಪಡಬೇಕು, ತುಂಬಾ ತುಂಬಾ ಕಷ್ಟಪಡಬೇಕು. ಎಷ್ಟೋ ಸಲ ರಾತ್ರಿ ಎಲ್ಲ ನಿದ್ದೆನೇ ಇರಲ್ಲ ನಮಗೆ ಎಡಿಟಿಂಗ್ ಮಾಡಬೇಕಾದ್ರೆ. ಸ್ಟಾರ್ಟಿಂಗು ತುಂಬಾ ಕಷ್ಟ ಇತ್ತು ನನಗೂ ಕೂಡ ಎಡಿಟಿಂಗ್ ಮಾಡೋದು, ಅದರಿಂದ ಏನೂ ಗೊತ್ತಿಲ್ಲ, ಝೀರೋ
ಅಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ತುಂಬ ಕಡಿಮೆ, ಅಂದರೆ ತುಂಬ ಝೀರೋ, ಏನೂ ಗೊತ್ತಿಲ್ಲ. ಸ್ವಲ್ಪ ಎಲ್ಲ ಮಗ ಹೇಳಿಕೊಟ್ಟು ಹಾಗಾಗಿ ಎಡಿಟಿಂಗ್ ಮಾಡೋದು ಎಲ್ಲನೂ ಕೂಡ ರೋಹಿತಿಂದ ಕಲ್ತಿದ್ದು. ಎಡಿಟಿಂಗ್ ಮಾಡೋದು ಇದೆಲ್ಲ ನೈಟ್ ಎಷ್ಟೋ 12 ಗಂಟೆ 1 ಗಂಟೆವರೆಗೂ ಎಷ್ಟೋ ದಿವಸ ಎಡಿಟ್ ಮಾಡಿದ್ದೀನಿ ನಾನು. ಎಷ್ಟೋ ದಿವಸ ನಿದ್ದೆ ಇಲ್ಲ, ಊಟ ಮಾಡೋಕ್ಕೂ ಟೈಮ್ ಇರಲ್ಲ. ಸ್ಟಾರ್ಟಿಂಗು ಎಲ್ರಿಗೂ ಕೂಡ ಹಾಗೆ ಆಗುತ್ತೆ, ಯಾಕೆಂದರೆ ಎಡಿಟಿಂಗ್ ಬರ್ತಿರಲ್ಲ ಎಲ್ರಿಗೂ ಸ್ಟಾರ್ಟ್ ಆಗಿದ ತಕ್ಷಣ. ಹಾಗಾಗಿ ಕಲಿಯೋದು ತುಂಬ ಕಷ್ಟ, ಆಮೇಲೆ ಈಸಿ ಆಗುತ್ತೆ. ನಿಮ್ಮ ವ್ಯೂಸ್ ಹೇಗೆ ಹೋಗುತ್ತೆ ಹಾಗೆ. ಮಾನಿಟೈಸೇಷನ್ ಆನ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಕಾಲಮ್ ಕೊಟ್ಟಿರ್ತಾರೆ, $100 ಆಗಬೇಕು ಅಂತ. $100 ಆದಮೇಲೆ ನಿಮಗೆ ಅರ್ನಿಂಗ್ಸು ಸ್ಟಾರ್ಟ್ ಆಗೋದು. ಜೊತೆಗೆ ಪಿನ್ ಕೋಡ್ ಬರಬೇಕು, ನಿಮಗೆ ಪಿನ್ ಕೋಡ್ ಕಳಿಸ್ತಾರೆ. ನಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಅವರು ಕೆಲವಷ್ಟು ಡಾಕ್ಯುಮೆಂಟ್ಸ್ ಥರ ಕೇಳ್ತಾರೆ, ಅದಕ್ಕೆಲ್ಲ ನಾವು ಫಿಲಪ್ ಮಾಡಿದ ಮೇಲೆ ನಮಗೆ ಅಪ್ಲೈ ಮಾಡಿದ ಮೇಲೆ ನಮಗೆ ಒಂದು ಪಿನ್ ಕೋಡ್ ಬರುತ್ತೆ. ಪಿನ್ ಕೋಡು ನಿಮಗೆ ಟೌನಲ್ಲಿರೋರ್ಗಾದರೆ ಒಂದು 15 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ ಪಿನ್ ಕೋಡು. ಟೌನ್ ಅಲ್ಲದೆ ಹಳ್ಳಿ ಈ ಥರ ಎಲ್ಲ ಇದ್ದರೆ ನಿಮಗೆ ಒಂದು 20 ದಿವಸ, 1 ತಿಂಗಳೇ ಆಗ್ಬೋದು, ಕೆಲವ್ರಿಗೆ ಒಂದು 2 ತಿಂಗಳೇ ಆಗ್ಬೋದು, ಕೆಲವ್ರಿಗೆ ಬರ್ದಲೇ ಇರ್ಬೋದು, ಕೆಲವ್ರಿಗೆ ಇನ್ನೂ ಬೇಗ ಬರ್ಬೋದು. ನನಗೆ ಒಂದು 15 ಡೇಸ್ಗೆಲ್ಲ ನನಗೆ ಪಿನ್ ಕೋಡ್ ಬಂದಿತ್ತು. ಅದನ್ನು ತಂದಾಗ ಪಿನ್ ಕೋಡ್ನ ನಮಗೆ ಅಲ್ಲಿ ಅಪ್ಲೈ ಮಾಡಬೇಕು. ಪಿನ್ ಕೋಡ್ ಏನು ಕೊಟ್ಟಿರ್ತಾರೆ ಅದನ್ನ ಅಪ್ಲೈ ಮಾಡಿದಾಗ ನಮಗೆ ಬ್ಯಾಂಕ್ ಡೀಟೇಲ್ಸು ಎಲ್ಲನೂ ಕೇಳ್ತಾರೆ. ನೀವು ಯಾವುದು ಬ್ಯಾಂಕ್ ಡೀಟೇಲ್ಸು ಇದೆಲ್ಲ ಕೊಡ್ತೀರಾ ಅದರದ್ದೊಂದು ಅಪ್ಲೈ ಮಾಡಿ, ಪಾನ್ ಕಾರ್ಡು ಪ್ರತಿಯೊಂದು ಕೇಳ್ತಾರೆ, ಅದನ್ನೆಲ್ಲ ಅಪ್ಲೈ ಮಾಡಿ ನಮಗೆ ಬ್ಯಾಂಕ್ದು ಒಂದು ಶಿಫ್ಟ್ ಕೋಡ್ ಅಂತ ಸಿಗುತ್ತೆ. ನಿಮಗೆ ಪಿನ್ ಕೋಡ್ ಬಂದ ನಂತರ ನಿಮಗೆ ಬ್ಯಾಂಕಲ್ಲಿ ನೀವು ಯಾವ ಬ್ಯಾಂಕ್ದು ನೀವು ಲಿಂಕ್ ಕೊಟ್ಟಿರ್ತೀರ ಆ ಬ್ಯಾಂಕ್ದು ಶಿಫ್ಟ್ ಕೊಡಬೇಕಾಗುತ್ತೆ. ನಿಮಗೆ ಶಿಫ್ಟ್ ಕೋಡ್ ಸಿಕ್ಕಿಲ್ಲ ಅಂತ ಅಂದರೆ ಯಾವ ಬ್ಯಾಂಕಲ್ಲಿ ನೀವು ಲಿಂಕ್ ಕೊಟ್ಟಿರ್ತೀರ ಯಾವ ಬ್ಯಾಂಕ್ದು ಆ ಒಂದು ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ನ ಕೇಳಿದ್ರೆ ಕೊಡ್ತಾರೆ. ಮಾತಾಡಿದ್ರೆ ನಮ್ಮದು ಹೀಗೆ ಚಾನಲ್ ಇದೆ, ನಮ್ಮದು USA ಇಂದ ನಮಗೆ ಏನು ಸ್ಯಾಲ್ರಿ ಬರುತ್ತೆ, ಹಾಗಾಗಿ ಬೇಕು ಅಂತ ಕೇಳಿದ್ರೆ ಖಂಡಿತ ಯಾವ ಬ್ಯಾಂಕಲ್ಲೂ ಮ್ಯಾನೇಜರ್ ಕೊಡಲ್ಲ ಅನ್ನಲ್ಲ, ಕೊಡ್ತಾರೆ. ಹಾಗೂ ಕೊಡಲಿಲ್ಲ ಅಂತ ಅಂದರೆ ನೀವು ಗೂಗಲಲ್ಲಿ ತೊಗೋಬೋದು ಅಂತ ಹೇಳ್ತಾರೆ. ಬಟ್ ನಾನು ಬ್ಯಾಂಕಲ್ಲೇ ಹೋಗಿ ಡೈರೆಕ್ಟಾಗಿ ನಾನು ತೊಗೊಂಬಂದಿದ್ದೆ. ನೀವು ಶಿಫ್ಟ್ ಕೋಡ್ನ ಹಾಕಿ ಎಲ್ಲ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ಕಾಲಮ್ ಇರುತ್ತಲ್ವ, ಆ ಕಾಲಮಲ್ಲಿ ನಿಮಗೆ $100 ಆದಮೇಲೆ ಇವಾಗ ನೋಡಿ $100 ಆಗಬೇಕು. ಆ $100 ಆದಮೇಲೆ ನಿಮಗೆ ಬ್ಯಾಂಕಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಟ್ರಾನ್ಸ್ಫರ್ ಮಾಡಿದ ಮೇಲೆ 5 ರಿಂದ ಒಂದು 6 ದಿವಸ ಬೇಕಾಗುತ್ತೆ ನಮ್ಮ ಅಕೌಂಟ್ಗೆ ಬರೋಕ್ಕೆ. ಬಂದ ಮೇಲೆ ನಮಗೆ ಪ್ರತಿಯೊಂದು ಕೂಡ ಯೂಟ್ಯೂಬರು ಎಷ್ಟು ಚೆನ್ನಾಗಿ ನಮಗೆ ಮೇಲ್ ಮಾಡ್ತಿರ್ತಾರೆ ಅಂತಂದರೆ ನಮಗೆ ನೀಟ್ ಪ್ರೊಸೀಜರ್ ಅದೆಲ್ಲ. ಅಂದರೆ ತುಂಬ ವೆಯ್ಟ್ ಮಾಡಬೇಕು, ಪಟ ಅಂತ ಆಗ ಅಂಥದ್ದೆಲ್ಲ, ಅದೆಲ್ಲ ತುಂಬ ತಾಳ್ಮೆ ಇರಬೇಕು, ತುಂಬ ವೆಯ್ಟ್ ಮಾಡಬೇಕು. ಅದಕ್ಕೆಲ್ಲ ಒಂದು ಸಲ ನಾವು ಎಲ್ಲನೂ ಕ್ಲಿಯರಾಗಿ ಎಲ್ಲ ಮಾಡ್ಕೊಂಡಾದಮೇಲೆ ನೀಟ್ ಪ್ರೊಸೀಜರು. ಸುಮ್ಮನೆ ವೀಡಿಯೋಗಳನ್ನ ಹಾಕ್ತಾ ಹೋಗೋದು ಅಷ್ಟೇನೆ. ನನಗೆ ಒಂದು 5 ರಿಂದ ಒಂದು 6 ಪೇಮೆಂಟ್ ನಾನು ತೊಗೊಂಡಿರ್ಬೋದು ಅಂತ ಅನಿಸುತ್ತೆ. ₹20 ₹100 ಹೀಗೆ ನಾವು ಬ್ಯಾಂಕಿಗೆ ಹೇಗೆ ಹಾಕೋಕ್ಕಾಗೋದಿಲ್ವೋ ಹಾಗಾಗಿ ಅದನ್ನು ನಾವು ಹೋಗಿ ₹10 ₹20 ಯಾರು ಡ್ರಾ ಮಾಡೋದಿಲ್ಲ ಅಲ್ವಾ, ಅದೇ ಥರ ನಾವು ಒಂದು $100 ಆಗೋವರೆಗೂ ಅವರು ನಮಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಲ್ಲ. $100 ಅಂತ ಅಂದರೆ ಒಂದು 8,000 ಇರುತ್ತೆ ಅಂತ ಅಂದ್ಕೊಳ್ಳಿ, ₹8,000 ಇರುತ್ತೆ. ನಿಮಗೆ $100 ಪ್ರತಿ ತಿಂಗಳು ಕಂಪ್ಲೀಟ್ ಮಾಡಿದ್ರೆ ಪ್ರತಿ ತಿಂಗಳು ಅಮೌಂಟ್ ಬರುತ್ತೆ. ಅಥವಾ ಈ ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಮಂತೇ ಅದು ಒಂದು 21 ರಿಂದ 26ನೇ ತಾರೀಕು ಒಳಗಡೆ ನಿಮಗೆ ಅದು ಸ್ಯಾಲ್ರಿ ಬರೋ ಅಂಥದ್ದು ಡೇಟು. ನನಗೂ ಪ್ರತಿ ತಿಂಗಳು ಅಮೌಂಟ್ ಬರುತ್ತೆ ಅಂತ ಹೇಳಲ್ಲ, ಯಾಕೆ ಅಂತಂದರೆ ಒಂದೊಂದ್ಸಲ $100 ನನಗೆ ಗೊತ್ತು. ನಿಮಗೆ ನನಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆ, ವ್ಯೂಸು ಕೂಡ ಸ್ವಲ್ಪ ಕಡಿಮೆ. ಇವಾಗ ಒಂಥರ ಗ್ರೋತ್ ಆಗ್ತಾ ಇರೋಂಥ ಒಂದು ಚಾನಲ್ಲು. ನಾನು ಕೂಡ ಹೊಸಬ್ಳು ಯೂಟ್ಯೂಬ್ಗೆ, ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿ ತಿಂಗಳು ಬರಲ್ಲ, ಪ್ರತಿ ತಿಂಗಳು ಒಂದೊಂದ್ಸಲ ಬರುತ್ತೆ. $100 ಕಂಪ್ಲೀಟ್ ಆಗಿದ್ದರೆ ಖಂಡಿತ ಪ್ರತಿ ತಿಂಗಳು ಬರುತ್ತೆ. ಒಂದೊಂದ್ಸಲ 2 ತಿಂಗಳಿಗೆ ಒಂದ್ಸಲ ಬರುತ್ತೆ, ಒಂದೊಂದ್ಸಲ ಕಂಪ್ಲೀಟ್ ಆಗಿಲ್ಲ ಅಂದರೆ 3 ತಿಂಗಳಿಗೆ ಬರುತ್ತೆ, ಒಂದೊಂದ್ಸಲ ಪ್ರತಿ ತಿಂಗಳು ಬರುತ್ತೆ. ಇಷ್ಟೇ ಬರುತ್ತೆ ಅಂತ ಏನಿಲ್ಲ. $100 ಮೇಲಾಗಿದ್ದರೆ ನಿಮಗೆ 10,000 12,000 ಎಷ್ಟಾದರೂ ಬರ್ಬೋದು. ಕೆಲವರು ನಿಮ್ಗೆ ಗೊತ್ತಿರುತ್ತೆ ಹಳೇ ಏನು
ನಿಮಗೆ ಗೊತ್ತಿರುತ್ತೆ ಹಳೇ ಚಾನಲ್ಗಳೆಲ್ಲ ತುಂಬಾ ಸ್ಯಾಲ್ರಿನ ತೊಗೋತಾರೆ, ಲಕ್ಷಗಟ್ಟಲೆ ತೊಗೋತಾರೆ, ಸಾವಿರಗಟ್ಟಲೆ ತೊಗೋತಾರೆ. ಬಟ್ ನಾವು ಇವಾಗ ತಾನೇ ಬಂದಿರೋದ್ರಿಂದ ಸ್ವಲ್ಪ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡೋ ಕಡೆ ನಾನು ಹೇಳೋದೇನು ಅಂತಂದರೆ, ನೀವು ಸ್ಯಾಲ್ರಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರಬೇಡಿ. ದಯವಿಟ್ಟು ಯೂಟ್ಯೂಬ್ಗೆ ಬರೋರಾದರೆ ಸ್ಯಾಲ್ರಿ ದುಡ್ಡುಗೋಸ್ಕರನೇ ಬರೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಯಾಕೆಂದರೆ ತುಂಬ ತಾಳ್ಮೆ ಬೇಕು. ಯೂಟ್ಯೂಬಿಗೆ ಬಂದಮೇಲೆ ಕಾಯಬೇಕು. ಯಾವುದು ಹೇಳಿದ ತಕ್ಷಣ ಅಂತೂ ಖಂಡಿತ ಆಗೋದಿಲ್ಲ. ತುಂಬ ಪೇಷನ್ಸ್ ಬೇಕು, ತುಂಬ ಪೇಷನ್ಸಿಂದ ಕಾಯಬೇಕು. ಎಲ್ಲನೂ ಆಗುತ್ತೆ, ಬಟ್ ಕಾಯಬೇಕಷ್ಟೇನೆ. ದುಡ್ಡುಗೋಸ್ಕರನೇ ಬರ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಅಲ್ಲಿ ಸಾಧ್ಯ ಇಲ್ಲ. ನಾನು ಬಂದಿದ್ದು ನಿಮಗೆ ಗೊತ್ತಾ ಇದೆ, ಒಂದು ಎಂಟರ್ಟೈನ್ಮೆಂಟ್ಗೆ ಬಂದೆ. ಮನೇಲಿ ಕೂತ್ಕೊಂಡು ಸುಮ್ಮನೆ ಏನು ಮಾಡೋದು, ನನ್ನ ಜೀವನ ಶೈಲಿ ಹೇಗಿದೆ, ನಾವು ಹೇಗಿದ್ದೀವಿ ಲೈಫ್ನಲ್ಲಿ, ಏನೆಲ್ಲ ಅಚೀವ್ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ತೋರಿಸ್ಕೊಡ್ಬೇಕು. ಒಂದು ಹೆಣ್ಮಕ್ಳಿಗೆ ಒಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಒಟ್ಟಿಗೆ ಸ್ಯಾಲ್ರಿ ಬರ್ತಾ ಇದೆ, ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಒಂದು ತಿಂಗಳು 10,000 ಬರ್ಬೋದು, ಒಂದು ತಿಂಗಳು 15,000 ಬರ್ಬೋದು, ಒಂದು ತಿಂಗಳು 18,000 ಬರ್ಬೋದು. ಹೀಗೆಲ್ಲ ತೊಗೊಂಡಿದ್ದೀವಿ. ಬಟ್ ತುಂಬ 20,000 25,000ವರೆಗೂ ಖಂಡಿತ ತೊಗೊಂಡಿಲ್ಲ. ಯಾಕೆ ಅಂತಂದರೆ ಖಂಡಿತ ತೊಗೊಂಡಿಲ್ಲ. ನಿಮಗೆ ಆನೆಸ್ಟಾಗಿ ಹೇಳ್ತೀನಿ, ನಾನು ಒಂದು 20,000 ನನಗೆ ಅರ್ನಿಂಗ್ಸ್ ಬರ್ತಾ ಇರೋದು. ಒಂದೊಂದು ಸಲ ಒಂದು 10,000 7,000 $100 ಕಂಪ್ಲೀಟ್ ಆಗೋಷ್ಟರಲ್ಲಿ ಸುಸ್ತು ನನ್ನ ಏನು ಅರ್ನಿಂಗ್ಸು ಇಷ್ಟಿದೆ. ಬಟ್ ಕ್ಲಿಕ್ ಆಗಿದ ಮೇಲೆ ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ವೀಡಿಯೋಗಳನ್ನ ಹಾಕ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಪ್ರೋತ್ಸಾಹದ ಮೇಲೆ ನನ್ನ ಒಂದು ಚಾನಲ್ ನಿಂತಿದೆ. ಎಲ್ರಿಗೂ ಅಷ್ಟೇ ಯೂಟ್ಯೂಬರ್ದು, ನೀವೆಲ್ಲ ಏನು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಟೈಮು, ನಿಮ್ಮ ಒಂದು ಸಮಯನ ಕೊಟ್ಟು ನಮ್ಮ ಒಂದು ವೀಡಿಯೋಗಳನ್ನ ನೋಡ್ತಾ ಇರ್ತೀರಾ, ಮತ್ತು ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತೀರಲ್ವ. ಇದರಿಂದನೇ ಯೂಟ್ಯೂಬ್ ನಮ್ಮ ಚಾನಲ್ಲು ನಡೆಯೋದು ಮತ್ತು ಅರ್ನಿಂಗ್ಸ್ ಆಗೋದೆಲ್ಲನೂ ಕೂಡ ನಿಮ್ಮಿಂದನೇ. ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ 6,000 ಸಬ್ಸ್ಕ್ರೈಬರ್ ದಾಟಿದೆ ಇವಾಗ. ಆಲ್ರೆಡಿ ಇವಾಗ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನು ಗೊತ್ತಾ, ನಾವು ನಮ್ಮ ಚಾನಲ್ನ ಓಪನ್ ಮಾಡಿದ ಮೇಲೆ ಓನ್ ಕಂಟೆಂಟ್ ಕೊಡಬೇಕು ಸ್ನೇಹಿತರೆ. ಓನ್ ಕಂಟೆಂಟ್ ಅಂತಂದರೆ ಸುಮ್ಮನೆ ಯಾರೋ ಮಾಡಿದ್ದನ್ನು ಇನ್ನೊಬ್ಬರು ಮಾಡಿದ ವಿಡಿಯೋನ ಹಾಕೋದು ಇದೆಲ್ಲ ಮಾಡೋ ಆಗಿಲ್ಲ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ತುಂಬ ನೀಟ್ ಪ್ರೊಸೀಜರ್. ಅವ್ರು ಏನೇನು ರೂಲ್ಸ್ನ ಕೊಟ್ಟಿದ್ದಾರೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಬಂದರೆ ನಮ್ಮ ಚಾನಲ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಪ್ರತಿಯೊಂದು ವಿಡಿಯೋನೂ ಕೂಡ ಗಮನಿಸ್ತಾ ಇರ್ತಾರೆ ಯೂಟ್ಯೂಬರು, ನಾವು ಏನೇನು ಹಾಕ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು. ಓನ್ ಕಂಟೆಂಟ್ ಕೊಡಬೇಕು ಮೇಯ್ನಾಗಿ. ಅಲ್ಲಿ ಟೈಮ್ ಕನ್ಸ್ಯೂಮ್ ಆಗಬೇಕು ನಮಗೆ. ನಮ್ಮ ಒಂದು ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಅಂದರೆ ನಮಗೆ ಟೈಮ್ ಏನಿರುತ್ತೆ ಟೈಮ್ ಕನ್ಸ್ಯೂಮ್ ಆಗಬೇಕು. ಸ್ಟಾರ್ಟಿಂಗು ಸ್ವಲ್ಪ ಚಿಕ್ಕ ವೀಡಿಯೋಸ್ಗಳನ್ನೇ ಹಾಕಿ ಆನ್ ಮಾಡಿರೋ ಅಂಥವ್ರು, ಅಥವಾ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋ ಅಂಥವ್ರು ಸ್ಟಾರ್ಟಿಂಗ್ ಸ್ವಲ್ಪ ಚಿಕ್ಕ ವೀಡಿಯೋಗಳನ್ನೇ ಹಾಕಿ, ಆಮೇಲೆ ಸ್ವಲ್ಪ ಲೆಂತ್ ವೀಡಿಯೋಗಳನ್ನ ಕೊಡಿ. ಸ್ವಲ್ಪ ಡೈಲಿ ಬ್ಲಾಗ್ಸ್ನ ಹಾಕಿ. ಸ್ನೇಹಿತರೆ, ಡೈಲಿ ಬ್ಲಾಗ್ಸ್ಗೆ ಮಾಡೋರಿಗೆ ಸ್ವಲ್ಪ ಅರ್ನಿಂಗ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ 1,000ಕ್ಕೆ ಇಷ್ಟು ಅಂತ, 1,000 ವ್ಯೂವ್ಸ್ಗೆ ಇಷ್ಟು ಅಂತ ಹಾಕಿರ್ತಾರೆ. ಎಷ್ಟು ಒಂದು 75 ರೂಪಾಯಿ 80 ರೂಪಾಯಿ ಇಷ್ಟೇನೋ ಇರುತ್ತೆ ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಟೆಕ್ ವಿಡಿಯೋಗಳನ್ನ ಮಾಡೋ ಅಂಥವ್ರಿಗೆ ಜಾಸ್ತಿ ಒಂದು ಅರ್ನಿಂಗ್ಸ್ ಇರುತ್ತೆ ಅಂತ ಅಂತಾರೆ. ಸಾರಿ, ಏನಾದರೂ ತಪ್ಪು ಹೇಳಿದರೆ ಸಾರಿ, ಯಾಕೆಂದರೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಓನ್ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ನಮಗೇನು ಬರುತ್ತೆ ಅದು, ಆಯಿತಾ. ಗೃಹಿಣಿಯರು ಅಂತ ಅಂದರೆ ಅಡುಗೆ ಮಾಡೋದು ಕಲ್ತಿರ್ತೀವಿ, ಬುಟ್ಟಿಗಳನ್ನ ಹಾಕೋದು ಕಲ್ತಿರ್ತೀವಿ, ತಿಂಡಿಗಳು ಮಾಡೋದು ಕಲ್ತಿರ್ತೀವಿ, ಮತ್ತು ಅಡುಗೆ ಮನೆ ಟಿಪ್ಸ್ ಬಗ್ಗೆ ಗೊತ್ತಿರುತ್ತೆ, ಡ್ರೈವಿಂಗ್ ಬಗ್ಗೆ ಗೊತ್ತಿರುತ್ತೆ, ಸ್ಟಿಚಿಂಗ್ ಬಗ್ಗೆ ಗೊತ್ತಿರುತ್ತೆ. ನಮಗೇನು ಗೊತ್ತಿರುತ್ತೆ ಅದ್ರ ಬಗ್ಗೆ ಹಾಕ್ತಾ ಹೋಗಿ. ಮತ್ತು ಏನು ಅಂತಂದರೆ ಯೂಟ್ಯೂಬ್ಗೆ ಬರಬೇಕಾದ್ರೆ ನಾವು ಎಲ್ಲದನ್ನು ಫೇಸ್ ಮಾಡೋ ಅಂಥ ಕೆಪಾಸಿಟಿನ ಮೊದಲೇ ನಾವು ಬೆಳೆಸ್ಕೊಂಡಿರಬೇಕು. ಯಾಕೆ ಅಂತಂದರೆ ಯೂಟ್ಯೂಬ್ನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಇರುತ್ತೆ. ಯಾಕೆಂದರೆ ಬೆಳೀತಾ ಇದ್ದೀವಿ ಅಂತ ಅಂದರೆ, ಏನೋ ಒಂದು ಚಾನಲ್ ಕ್ಲಿಕ್ಕಾಗಿ ಬೆಳೀತಾ ಇದ್ದೀವಿ ಅಂತಂದರೆ
ತುಂಬ ಜನ ಕಾಲೆಳೆಯೋರು ಇರ್ತಾರೆ, ಮತ್ತು ಕೆಟ್ಟ ಕಮೆಂಟ್ ಹಾಕೋರು ಇರ್ತಾರೆ. ಎಷ್ಟೋ ಸಲ ನಾನು ಕೂಡ ಕೆಲವೊಂದು ಕಮೆಂಟ್ಸ್ಗೆ ಬೇಜಾರಾಗಿದ್ದುಂಟು. ನಂದು ಮಾನಿಟೈಸನ್ ಆನ್ ಆಗಿದ ತಕ್ಷಣನೇ ಯಾರೋ ಇನ್ನೂ 1,000 ಜನ ಆಗಿದ್ದಾರೆ. ಆಲ್ರೆಡಿ ಆಗಲೇ ನನ್ನ ಹೆಸರಿನಲ್ಲಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಅದರಲ್ಲಿ ನನ್ನ ವ್ಯೂವರ್ಸ್ಗೆ ರಿಪ್ಲೈ ಮಾಡೋದು, ಕೆಟ್ಟದಾಗಿ ರಿಪ್ಲೈ ಮಾಡೋದು, ಈ ಥರ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಯಾಕೆಂದರೆ ಒಂದು ಚಾನಲ್ ಕ್ಲಿಕ್ ಆಗ್ತಾ ಇದೆ ಅಂತ ಅಂದರೆ ಇಂಥವ್ರು ತುಂಬ ಜನ ಇರ್ತಾರೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ನನಗೆ ಗೊತ್ತಿರಲಿಲ್ಲ, ನಾನು ಫೇಕಾಗಿ ನನ್ನ ಒಂದು ಹೆಸರಿನಲ್ಲಿ ನನ್ನ ಒಂದು ಐ ಡಿ ಹೆಸರಿನಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡಿ ನನ್ನ ಹೆಸರಿನಲ್ಲಿ ನನ್ನ ವ್ಯೂವರ್ಸ್ಗೆ ಕೆಟ್ಟದಾಗಿ ಹಾಕ್ತಾಯಿದ್ರು. ನನ್ನ ವ್ಯೂವರ್ಸು ಶ್ವೇತಾ ಮೇಡಮ್ ಹಂಗಲ್ವಲ್ಲ, ಇದು ಯಾಕೆ ಈ ಥರ ಕಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದಿಬ್ಬರು ಕಳಿಸಿದ್ರು. ಆಮೇಲೆ ಚೆಕ್ ಮಾಡಿ ನೋಡಿದ್ಮೇಲೆ ನಾನು ಒಂದು ವೀಡಿಯೋನ ಮಾಡಿ ಹಾಕಿದೆ, ಫೇಕ್ ಐ ಡಿ ಕ್ರಿಯೇಟ್ ಆಗಿದೆ. ಅದರಲ್ಲಿ ಕೆಟ್ಟದಾಗ ಹಾಕೋದು, ನನಗೂ ನೀನು ಅಂಥೋಳು ಇಂಥೋಳು ಅಂತ ಹೇಗೋ ಹಾಕೋದು ಎಲ್ಲನೂ ಮಾಡಿದರು. ಬಟ್ ನಾನು ಸ್ವಲ್ಪ ಯಾವಾಗ ಜೋರು ಮಾಡಿದೆ ಆವಾಗ ಅದು ಐ ಡಿ ಕ್ರಿಯೇಟ್ ಆಗಿದ್ದು ಐ ಡಿ ಡಿಲೀಟ್ ಮಾಡಿದ್ರು ಅವರು. ಬಟ್ ಈ ಥರದಕ್ಕೆಲ್ಲ ಎದುರೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಎಲ್ಲನೂ ಕೂಡ ಸೋಷಿಯಲಾಗೆ ತೊಗೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನು ಕಿವಿ ಮಾತು ಅಂತಂದರೆ, ನಮ್ಮ ಚಾನಲ್ ಓಪನ್ ಆದಮೇಲೆ ತುಂಬ ಜನನ ನಾವು ಯೂಟ್ಯೂಬ್ನಲ್ಲಿ ಫ್ರೆಂಡ್ ಮಾಡೋದಕ್ಕೆ ಹೋಗಬಾರ್ದು ಯೂಟ್ಯೂಬ್ನಲ್ಲಿ. ಬಟ್ ಲಿಮಿಟೆಡ್ ಫ್ರೆಂಡ್ಸ್ಗಳನ್ನ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ತುಂಬ ಜನ ಫ್ರೆಂಡ್ಸ್ಗಳನ್ನ ಮಾಡೋದಕ್ಕೆ ಹೋಗಬಾರ್ದು. ನನಗೆ ನಿಜ ಹೇಳ್ತೀನಿ, ನನಗೆ ಯೂಟ್ಯೂಬರ್ಸ್ಗಳಲ್ಲಿ ಒಬ್ಬರು ನನಗೆ ಫ್ರೆಂಡ್ಸ್ ಇಲ್ಲ. ಏನು ಅಂದರೆ ನಾನು ಫ್ರೆಂಡ್ಸ್ ಕಡಿಮೆ, ನಾನು ಯಾರಿಗೂ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಾನು ಹಾಯ್ ಅಂತ ಹಾಕ್ತೀನಿ. ಕಮೆಂಟ್ ಹಾಕಿದ್ರೆ ನಿಜ ನಾನು ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಸ್ಟಾರ್ಟಿಂಗು ಏನು ಗೊತ್ತಾ ಸ್ನೇಹಿತರೆ, ಕೆಲವರು ದೊಡ್ಡ ಯೂಟ್ಯೂಬರ್ಸ್ ಏನು ಗೊತ್ತಾ, ನಾವು ಕಮೆಂಟ್ಸ್ ಹಾಕಿದ್ರೆ ಯಾರೂ ಕೂಡ ರಿಪ್ಲೈ ಮಾಡಲ್ಲ, ಮತ್ತು ಸಪೋರ್ಟ್ ಮಾಡಲ್ಲ. ಯಾರು ದೊಡ್ಡ ಯೂಟ್ಯೂಬರ್ಸ್ ಯಾರಿಗೂ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಹಾಗಲ್ಲ, ಕೆಲವೊಬ್ಬರು ಮಾತ್ರ ನಿಜವಾಗ್ಲೂ ಯಾರಿಗೂ ಮೆಸೇಜ್ಗೆ ರಿಪ್ಲೈಯೇ ಮಾಡೋದಿಲ್ಲ. ಹಾಗಾಗಿ ನಾನು ಇವತ್ತಿನವರೆಗೂ ತುಂಬ ಕಡಿಮೆ ಕಮೆಂಟ್ ಹಾಕಿರೋದು ಬೇರೆ ಯೂಟ್ಯೂಬರ್ಸ್ಗಳಿಗೆ. ನಾನು ಯಾವತ್ತೂ ಯಾರಿಗೂ ಸಹಾಯ ಮಾಡಿ ಅಥವಾ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಕನೆಕ್ಟ್ ಆಗಿ ಅಂತನೋ ನಾನು ಬೇರೆ ಯೂಟ್ಯೂಬರ್ಗಳಿಗೆ ಯಾವತ್ತೂ ನಾನು ಕಮೆಂಟೇ ಹಾಕಿಲ್ಲ. ಯಾಕೆಂದರೆ ಓನ್ ಬ್ರ್ಯಾಂಡ್ ನಾನು ಯಾರಿಗೂ ನಿಜವಾಗ್ಲೂ ನಾನು ಯಾರನ್ನೂ ಕೇಳಿಲ್ಲ ಇದುವರೆಗೂ. ಬೆಳೆಯೋಂಗಿದ್ರೆ ಹೀಗೆ ಬೆಳೀಲಿ, ಜನ ಗುರುತಿಸಿ ಬೆಳೆಸ್ಲಿ. ನಾನು ಇವ್ರನ್ನ ಖಂಡಿತ ನಾನು ಯಾವತ್ತೂ ಕೇಳಿಲ್ಲ, ನನಗೆ ಕನೆಕ್ಟ್ ಆಗಿ ಅಂತ ಕೇಳಿಲ್ಲ. ಬೇಕಿದ್ರೆ ನೋಡಿ, ತುಂಬ ವಿಡಿಯೋ ನೋಡಿ ಕೆಲವೊಬ್ಬರು ವಿಡಿಯೋ ತುಂಬ ಇಷ್ಟ ಆದಾಗ ಮಾತ್ರ ನಾನು ಅವ್ರಿಗೆ ಖುಷಿಯಾಗಿ ಒಂದು ಕಮೆಂಟ್ನ ಹಾಕ್ಬೋದು. ಇದುವರೆಗೂ ಇಷ್ಟು ವರ್ಷದಲ್ಲಿ 1-2-3 ಕಮೆಂಟ್ ಹಾಕಿರ್ಬೋದು. ಅಷ್ಟು ಬಿಟ್ಟರೆ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ವ್ಯೂವರ್ಸ್ಗೂ ನಾನು ಕೇಳ್ತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಅಂದರೆ ಬೇರೆ ಯೂಟ್ಯೂಬರ್ಗಳಿಗೆ ಹೋಗಿ ನಾನು ಕಮೆಂಟ್ ಹಾಕೋದಾಗಲಿ, ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ ಕೇಳೋದಾಗಲಿ ಖಂಡಿತ ಇವತ್ತಿನವರೆಗೂ ಮಾಡಿಲ್ಲ. ಯಾಕೆ ಅಂತಂದರೆ ನನ್ನ ಒಂದು ಈ ಜೀವನ ಶೈಲಿ ಏನಿದೆ ಇದರಲ್ಲೂ ಕೂಡ ನಾನು ತುಂಬ ಕಷ್ಟಪಟ್ಕೊಂಡು ಮೇಲೆ ಬಂದವಳು. ಇದನ್ನು ಬಹಳ ಸಲ ನಾನು ನಿಮ್ಗೆ ಹೇಳಿದ್ದೀನಿ, ತುಂಬ ಕಷ್ಟಪಟ್ಟು ಇಷ್ಟು ಮೇಲೆ ಬಂದಿರೋಳು. ಇಷ್ಟು ವರ್ಷದ ಜರ್ನಿನಲ್ಲಿ ನಾನು ಯಾವತ್ತೂ ಯಾರ ಹತ್ರನೂ ದುಡ್ಡಿಗಾಗಲಿ ಅಥವಾ ಇನ್ನೊಂದು ಸಹಾಯಕ್ಕಾಗಲಿ ನಾನು ಯಾವತ್ತೂ ಯಾರ ಹತ್ರನೂ ನನ್ನ ಕೈ ಚಾಚಿಲ್ಲ, ನನಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ. ಯಾರಿಗೋ ಯಾಕೆ ನಮ್ಮ ತಂದೆ ತಾಯಿ ಹತ್ರನೇ ನಾನು ಸಹಾಯ ಮಾಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಅಷ್ಟು ಸ್ವಾಭಿಮಾನದಿಂದ ಈ ಥರ ಅಚೀವ್ಮೆಂಟ್ನ ಮಾಡಿರೋಳು. ಅಂಥದ್ರಲ್ಲಿ ನಾನು ಬೇರೆಯವ್ರಿಗೋಗಿ ಬೇರೆ ಯೂಟ್ಯೂಬರ್ಸ್ಗೋಗಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಯಾವತ್ತೂ ನಾನು ಕೇಳಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನನಗೆ ಸ್ನೇಹಿತರು ಕಡಿಮೆ, ಲಿಮಿಟೆಡ್ ಸ್ನೇಹಿತರುಗಳನ್ನ ನಾನು ಮಾಡ್ಕೊಂಡಿರೋದು, ಫ್ರೆಂಡ್ಸು. ಅದರಲ್ಲೂ ತಲೆ ಹಾಕ್ದಿರೋ ಅಂಥವ್ರು, ಕಂಡೋರು ವಿಚಾರ ಮಾತಾಡ್ದಿರೋ ಅಂಥವ್ರು, ಸುಮ್ಮನೆ ಜಗಳ ಮಾಡೋ ಅಂಥವ್ರು, ಚಿಕ್ಕ ವಿಚಾರಗಳಿಗೆ ಮುನ್ಸ್ಕೊಳ್ಳೋ ಅಂಥವ್ರು, ಆಮೇಲೆ ತುಂಬ ದಿನ ಆದಮೇಲೆ ಫೋನ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅಂಥವ್ರು, ಇಂಥವ್ರನ್ನೆಲ್ಲ ಖಂಡಿತ ನನ್ನ ಫ್ರೆಂಡ್ ಮಾಡೋದೇ ಇಲ್ಲ. ಸುಮಾರು ಜನ ಕಾಲೇಜ್ ಫ್ರೆಂಡ್ಸ್ ಇದ್ದರು, ಬಾಯ್ಸು ಇದ್ದಾರೆ, ಒಂದಿಬ್ಬರು ಇದ್ದಾರೆ. ಬಟ್ ತುಂಬ ಅಂದರೆ ತುಂಬ ಕಡಿಮೆ ಮಾತಾಡೋದು, ಫೋನ್ ಮಾಡೋದೆಲ್ಲ ಹೆಚ್ಚು ಕಡಿಮೆ. ಒಂದು 5-6 ವರ್ಷ ಆದ್ರೂ ಒಬ್ರಿಗೊಬ್ರು ಕಾಲ್ ಮಾಡೋದಿಲ್ಲ, ಏನಿಲ್ಲ. ಏನಾರ ಹಬ್ಬಗಳು ಬಂದಾಗ ಮೆಸೇಜಲ್ಲಿ ವಿಷಯ ಸಾಕೋತೀವಿ, ಬಿಟ್ಟರೆ ಫೋನ್ ಮಾಡೋದು
ಬೇರೆ ವಿಚಾರಗಳು ಮಾತಾಡೋದು ಈ ಥರ ಏನಿಲ್ಲ. ಅಂದರೆ ನನ್ನ ಬಾಯ್ಸು ಕಡಿಮೆ, ನಾನು ಫ್ರೆಂಡ್ ಮಾಡೋದಿಲ್ಲ. ಲೇಡೀಸೇ ಕಡಿಮೆ ಅಂದಮೇಲೆ ಬಾಯ್ಸ್ ಇನ್ನೆಲ್ಲಿಂದ ಬರ್ತಾರೆ. ತುಂಬ ಸ್ವಲ್ಪ ಬಾಯ್ಸ್ ಅಂದರೆ ಗಂಡಸರಿಂದ ಸ್ವಲ್ಪ ದೂರನೇ ನಾನು. ಫ್ರೆಂಡ್ಸು ಅಲ್ಲ, ನಾನು ಸುಮ್ಮನೆ ಮಾತಾಡ್ಸೋಕ್ಕೂ ಹೋಗೋದಿಲ್ಲ ಯಾರಾದರೂ ಅಷ್ಟೇ. ಹೊಸ ಪರಿಚಯದಾರಂತೂ ನೋಡೋದೇ ಇಲ್ಲ. ಹೆಂಗೆ ಅಂತಂದರೆ ಲೇಡೀಸಲ್ಲೂ ಕೂಡ ಫ್ರೆಂಡ್ಸು ನಾವೊಂದು 7-8 ಜನ ಇದ್ದೀವಿ. ನಮ್ಮ ಏನು ಚೈಲ್ಡ್ಹುಡ್ ಫ್ರೆಂಡ್ಸು ನಾವು 7-8 ಜನ ಇದ್ದೀವಿ. ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ ಇರೋರು ಇಲ್ಲೇ ಎಲ್ಲ ಅಕ್ಕಪಕ್ಕದಲ್ಲಿದ್ದಾರೆ. ಒಂದಿಬ್ಬರು ಬೆಂಗಳೂರಲ್ಲಿದ್ದಾರೆ. ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿದ್ದೀವಿ. ಮತ್ತು ಪ್ರತಿನಿತ್ಯ ಮಾತಾಡ್ತೀವಿ ಅಂತ ಏನಿಲ್ಲ. ಕೆಲವರು ವಾರಕ್ಕೊಂದ್ಸಲ ಫೋನ್ ಮಾಡ್ತಾರೆ, 15 ದಿವಸಕ್ಕೊಂದ್ಸಲ ಮಾಡ್ತಾರೆ, ಕೆಲವರು ತಿಂಗ್ಳಿಗೆ ಮಾಡ್ತಾರೆ. ಯಾವಾಗ ಮಾಡಿದ್ರು ಕೂಡ ಒಬ್ಬರ ಮೇಲೊಬ್ಬರು ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿಯಾಗಿ ಮಾತಾಡ್ತೀವಿ. ಆದರೆ ಇನ್ನೊಂದಷ್ಟು ಕೆಲವು ಜನ ಫ್ರೆಂಡ್ಸ್ ಇದ್ದಾರೆ. ಹೆಂಗಿದ್ದಾರೆ ಅಂತಂದರೆ ನಮ್ಮ ಹತ್ರನೇ ಎಲ್ಲ ತಿಳ್ಕೊತಾರೆ, ಮುಂದೆ ಒಳ್ಳೆಯವರು ಅಂತ ಮಾತಾಡ್ತಾರೆ, ಹಿಂದೆ ಹೋಗಿ ನಮ್ಮೆಲ್ಲ ತಿಳ್ಕೊಂಡು ಕೆಟ್ಟದಾಗಿ ಮಾತಾಡೋದು. ನಿಮ್ಗೆ ಗೊತ್ತಾ ಸ್ನೇಹಿತರೆ, ಎಷ್ಟೋ ಜನ ನನ್ನ ಗೆಳತಿಯರೇ ಕೂಡ ಇಂಥವ್ರು ಅಂತ ಹೇಳೋದಕ್ಕೆ ಹೋಗಲ್ಲ. ನಮ್ಮ ಮನೆಯವರಿಂದ ಬಿಡಿಸೋಂಥ ಪ್ರಯತ್ನನೇ ಎಷ್ಟೋ ಜನ ಮಾಡಿಬಿಟ್ಟಿದ್ರು. ನನಗೆ ಬೆನ್ನಿಂದನೇ ನನಗೆ ಗೊತ್ತಿಲ್ಲ ಎಷ್ಟೋ ವಿಚಾರಗಳು ಈ ಥರದ ನಡೆದುಬಿಟ್ಟಿದೆ ನನ್ನ ಬೆನ್ನಿಂದೆ. ಬಟ್ ನಾನು ಹೆಂಗೆ ಅಂತಂದರೆ ಚೆನ್ನಾಗಿ ಮಾತಾಡೋರ್ನೆಲ್ಲ ಒಳ್ಳೆಯವರು ಅಂತ ನಂಬಿಡ್ತಿದ್ದೆ ಫಸ್ಟೆಲ್ಲ. ಯಾವಾಗ ನನ್ನ ತೀರಾ ಪರ್ಸ್ನಲ್ ವಿಚಾರಗಳಿಗೆ ತಲೆ ಹಾಕೋದು, ಪರ್ಸ್ನಲ್ ವಿಚಾರಗಳನ್ನ ಕೆದಕೋದು, ಇದಂಗ ಇದಿಂಗ ಇದೇಗೆ ಈ ಥರ ಕೇಳೋದು, ಮತ್ತು ಯಾರೇ ಆಗಲಿ ಫ್ರೆಂಡ್ಸು ತುಂಬ ಪರ್ಸ್ನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ನಮ್ಮ ಹತ್ರನೇ ತಿಳ್ಕೊಂಡು ಹೊರಗಡೆ ಹೋಗಿ ನಮ್ಮ ಜೊತೆನೇ ಚೆನ್ನಾಗಿ ಇದ್ಕೊಂಡು ಪ್ರಚಾರ ಮಾಡ್ತಾರೆ, ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ಇನ್ನೊಂದಷ್ಟು ಜನ ಯಾವ ಥರ ಫ್ರೆಂಡ್ಸ್ಗಳು ಅಂದರೆ ನಾನೇ ಫೋನ್ ಮಾಡಬೇಕು ಅವ್ರುಗಳಿಗೆ. ಇವರೇ ನಾವೇ ಮೇಲೆ ಬಿದ್ದು ಫೋನ್ ಮಾಡೋಣ, ಅವಳೇ ಫೋನ್ ಮಾಡಲಿ ಬಿಡು, ಆ ಥರ ಕ್ಯಾರೆಕ್ಟರ್ ಇರೋರು ಇದ್ದಾರೆ. ಸುಮಾರು ಜನ ಎಲ್ಲ ಜಲಿಸ್ಬಿಟ್ಟಿದ್ದೀನಿ. ಜರಡಿಯಲ್ಲಿ ನಾವು ಹಕ್ಕಿನ ಹೇಗೆ ಜಲಿಸ್ತೀವೋ ಆ ಥರ ಜಲಿಸ್ಬಿಟ್ಟಿದ್ದೀನಿ. ಗಟ್ಟಿಯಾಗಿರುವಂಥ ಫ್ರೆಂಡ್ಸು, ಒಳ್ಳೆ ಕ್ವಾಲಿಟಿ ಇರೋಂಥ ಫ್ರೆಂಡ್ಸು, ಒಳ್ಳೆ ಮನಸ್ಸಿರೋಂಥ ಫ್ರೆಂಡ್ಸು 7-8 ಜನ ಇರಲಿ ಸಾಕು ನನಗೆ. ಕಷ್ಟ ಸುಖನ ಶೇರ್ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಎಂಜಾಯ್ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಜಲಿಸ್ಬಿಟ್ಟಿದ್ದೀನಿ. ಎಲ್ಲ ಟೊಳ್ಳಿರೋರೆಲ್ಲ ಬಿದ್ದೋಗಿ ಚೆನ್ನಾಗಿರೋರು ಉಳ್ಕೊಳ್ಳಿ ಅಂತ. ಯಾಕೆಂದರೆ ಫ್ರೆಂಡ್ಸ್ ಅಂತ ಹೋದ್ಮೇಲೆ ತುಂಬ ಅನುಭವಿಸಿದ್ದೀನಿ. ಆಮೇಲೆ ನನಗೆ ಏನಾದರೂ ಒಂದು ಸಣ್ಣ ಪುಟ್ಟವು ಸಹಾಯ ಮಾಡಿರ್ತಾರೆ, ಹೆಲ್ಪ್ ಮಾಡಿರ್ತಾರೆ ಅಂದ್ಕೊಳ್ಳಿ, ನಾನು ಅದನ್ನು ಸಾಯೋವರೆಗೂ ಮರೆಯಲ್ಲ. ನಾನು ಆ ಥರ ಕ್ಯಾರೆಕ್ಟ್ರು. ಅವ್ರು ಏನೇ ಮಾಡಿದ್ರು ಕೂಡ, ಏನೇ ತಪ್ಪು ಮಾಡಿದ್ರು ಕೂಡ ನಾನೇ ಸಹಿಸ್ಕೊಂಡು ಮಾತಾಡಿಸ್ಬಿಡ್ತೀನಿ ಅಂಥವ್ರಿಗೆ. ನಾನೇ ಯಾಕೆ ಮಾತಾಡಿಸ್ಬೇಕು ಅಂತ ಆ್ಯಟಿಟ್ಯೂಡ್ ತೋರಿಸೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಮುಖ ಕಂಡಿದ ತಕ್ಷಣ ಮಾತಾಡಿಸ್ಬಿಡ್ತೀನಿ. ಕೆಲವರೇ ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಅವರೇ ಮಾತಾಡಿಸ್ಲಿ ಬಿಡು ಈ ಥರ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತಾರೆ. ಬಟ್ ನನಗೆ ಹಂಗಿಲ್ಲ. ಕೆಲವ್ರು ನೀವು ಅಂದ್ಕೊತೀರಾ ನನ್ನ ಮುಖ ನೋಡಿದಾಗ ಏನಂತ, ಈ ಹುಡುಗಿಗೆ ಆ್ಯಟಿಟ್ಯೂಡ್ ಜಾಸ್ತಿ. ನಮ್ಮ ಸ್ವಾಭಿಮಾನನ ನೀವು ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸ್ವಾಭಿಮಾನವಾಗಿ ಬದುಕ್ತಿರೋ ಅಂಥ ಹೆಣ್ಮಕ್ಳು ಎಲ್ರಿಗೂ ಕೂಡ ಆ್ಯಟಿಟ್ಯೂಡಾಗಿ ಕಾಣಿಸ್ತಿರ್ತಾರೆ. ನಿಮ್ಗೆ ನೋಡೋಕೆ ಹಂಗೆ ಕಾಣಿಸ್ತಿರ್ತಾರೆ ಅಷ್ಟೇ. ಅವ್ರ ಜೊತೆ ನೀವು ಮಾತಾಡಿದಾಗ, ಅವ್ರ ಜೊತೆ ಸಲಿಗೆ ಬೆಳೆಸಿದಾಗ ಗೊತ್ತಾಗುತ್ತೆ, ಸ್ನೇಹ ಬೆಳೆಸಿದಾಗ ಅವರೆಷ್ಟು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಒಳ್ಳೆ ಗುಣ ಇರುತ್ತೆ ಅನ್ನೋದು ನಿಮ್ಗೆ ಆವಾಗಲೇ ಗೊತ್ತಾಗೋದು. ಹಾಗಾಗಿ ಸುಮಾರು ಜನ ನನಗೆ ಇದೇ ಥರ ಬೆನ್ನಿಂದೆ ಚೂರಿ ಹಾಕಿರೋ ಸುಮಾರು ಜನ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಏನು ಗೊತ್ತಾ, ಫ್ರೆಂಡ್ಸ್ ಅಂತಂದರೆ ಚೆನ್ನಾಗೇ ಇರ್ತಾರೆ. ನಾವೇನೋ ಒಂಚೂರು ಮೇಲೆ ಬೆಳೀತಾ ಇದ್ದೀವಿ, ಚೆನ್ನಾಗಿ ಆಗ್ತಾಯಿದ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ವರ್ತನೆಯೇ ಚೇಂಜ್ ಆಗಿಬಿಟ್ಟಿರುತ್ತೆ. ಒಂಥರ ಮಾತಾಡ್ಸೋದೇ ಒಂಥರ ರೀತಿ. ನೆಂಟರುಗಳು ಅಷ್ಟೇ, ಫ್ರೆಂಡ್ಸು ಅಂತಂದ್ರೂ ಕೆಲವೊಂದು ಕಡೆ ರಿಲೇಷನ್ನು ಹಾಗೇನೆ, ಫ್ರೆಂಡ್ಸ್ಗಳು ಹಾಗೇನೆ. ಏನೋ ಒಂಚೂರು ಬೆಳೀತಾ ಇದ್ದೀವಿ, ಏನೋ ಜೀವನದಲ್ಲಿ ಅದ್ರ ಹಿಂದೆ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನೆಲ್ಲ ಮರ್ತೇ ಬಿಡ್ತಾರೆ. ಕಣ್ಣಿಂದ ನೋಡಿರ್ತಾರೆ ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿದ್ದಾರಲ್ವ ಅಂತ. ಆ ಥರ ತಿಂಕೆ ಮಾಡೋದಿಲ್ಲ ಅವರು. ಸ್ವಲ್ಪ ಏನಾದರೂ ಮುಂದಕ್ಕೆ ಹೋಗ್ಬಿಟ್ವಾ, ನಮ್ಗಿಂತ ಮುಂದೆ ಹೋಗ್ಬಿಟ್ರು, ನಮ್ಮ ಮಕ್ಳಿಗಿಂತ ಚೆನ್ನಾಗಿದ್ದಾರೆ ಲೈಫ್ನಲ್ಲಿ, ಹಾಗೆ ಹಿಂಗೆ ಹೊಟ್ಟೆ ಉರಿ ನೋಡಬೇಕು ಅವ್ರುಗಳಿಗೆ. ಅವ್ರು ಮಾತಾಡೋ ರೀತಿನೇ ಚೇಂಜ್ ಆಗುತ್ತೆ. ಅವ್ರ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿ ಜನಕ್ಕೆಲ್ಲ ಹಬ್ಬಿಸ್ಬೇಕು, ಕೆಟ್ಟದಾಗೆಲ್ಲ ಹೇಳಬೇಕು. ಈ ಥರ ಎಲ್ಲ ಫ್ರೆಂಡ್ಸ್ಗಳು ಬಹಳಷ್ಟು ಜನ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಯಾರೇ ಆಗಲಿ ಏನೇ ಆಗಲಿ ನಮ್ಮ ಸ್ವಾಭಿಮಾನನ ನಮ್ಮತನನ ಎಲ್ಲೂ ಬಿಟ್ಕೊಡ್ಬಾರ್ದು. ಹಾಗಾಗಿ ಫ್ರೆಂಡ್ಸ್ಗಳಂತೂ ತುಂಬ ಕಡಿಮೆ. ನಾನು ಯೂಟ್ಯೂಬಲ್ಲೂ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ, ರಿಯಲ್ಲಲ್ಲೂ ಕೂಡ ಅಂದರೆ ನನ್ನ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಅಷ್ಟೇ ಲಿಮಿಟೆಡ್ ನನಗೆ ಫ್ರೆಂಡ್ಸ್ಗಳು. ತುಂಬ ಜನ ಖುಷಿಯಾಗಿ ಮಾತಾಡೋರು ಉಂಟು, ತುಂಬ ಜನ ಆ್ಯಟಿಟ್ಯೂಡ್ ತೋರಿಸೋರುಂಟು, ದುರಾಂಕರವಾಗಿ ಮಾತಾಡ್ಸೋದುಂಟು. ಮುಖ ನೋಡಿದ್ರು ನಾನು ನೋಡೇ ಇಲ್ವೇನೋ ಅನ್ನೋ ಥರ ಕದ್ದೋಗೋರು ಇದ್ದಾರೆ ಸುಮಾರು ಜನ.
ನಿಜವಾಗ್ಲೂ ಇಂಥವೆಲ್ಲ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಫೋನ್ ಮಾಡಿದ್ರೆ ಮಾತಾಡ್ತೀವಿ, ಅಥವಾ ತುಂಬ ಆತ್ಮೀಯವಾಗಿದ್ದರೆ ನಾವು ಫೋನ್ ಮಾಡ್ತೀವಿ. ಕೆಲವ್ರು ಹೆಂಗೆ ಅಂದರೆ ಅವ್ರ ಕೆಲಸ ಆಗೋವರೆಗೂ ಮಾತ್ರ ಫೋನ್ ಮಾಡಿ ಅವ್ರಿಗೇನು ಕೆಲಸ ಆಗಬೇಕು ಎಲ್ಲ ತಿಳ್ಕೊಂಡು ಮಾಡಿಕೊಂಡು ಎಲ್ಲನೂ ಆದಮೇಲೆ ನಾನೇ ಫೋನ್ ಮಾಡಬೇಕು, ನೀವೇ ಅಲ್ವಾ ಫೋನ್ ಮಾಡ್ತಿದ್ದು ಅಂತ ಮಾತಾಡೋರು ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಬಂದ್ ಮಾಡಿಬಿಟ್ಟಿದ್ದೀನಿ. ಸಾಕಾಗಿದೆ ಫ್ರೆಂಡ್ಸ್ಗಳು ಸಹವಾಸ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಒಂದು 8-10 ಜನ ನಾನು ಮೊದಲೇ ಫ್ರೆಂಡ್ ಮಾಡೋದೇ ಕಡಿಮೆ, ನಾನು ಯಾರನ್ನಾರು ಮಾತಾಡ್ಸೋದು ಕಡಿಮೆ. ಬಟ್ ಏನು ಅಂತಂದರೆ ಸುಮಾರು ವೀವರ್ಸ್ಗಳು ನನ್ನ ಗುರುತಿಸಿ ಮಾತಾಡಿಸ್ತಾ ಇರ್ತಾರೆ. ಬಟ್ ಎಲ್ಲರೂ ಮಾತಾಡಿಸ್ತೀನಿ, ಖುಷಿ ಆಗುತ್ತೆ. ಎಲ್ಲರೂ ಗುರುತಿಸಿ ಮಾತಾಡಿಸ್ತಿರ್ತೀರ. ನನಗಿಂತ ನಮ್ಮ ಸುಜಿತ್ನ ಎಲ್ಲರೂ ವಾಯ್ಸ್ ಹಿಡಿದು ಗುರುತಿಸ್ತಾ ಇರ್ತೀರ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಮೊನ್ನೆ ಸುಜಿತ್ಗೆ ಸ್ಲಿಪ್ಪರ್ ಕೊಡ್ಸೋಕ್ಕೆ ಅಂತ ಹೋಗಿದ್ದೆ. ಬಟ್ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಯಾರು ಬಿದ್ರೆ ಅವರಂತೆ, ನೇಮ್ ಕೇಳಲಿಲ್ಲ. ಕೂತಿದ್ರು ಅವರು. ನಾವು ಹೋದ್ವಿ, ಸುಜಿತ್ ನಾನು ಸ್ಲಿಪ್ಪರ್ ಕೊಡ್ಸ್ಕೊಂಬರೋಣ ಅಂತ. ಅವ್ರು ನನ್ನ ಎದುರಿಗೆ ಕೂತಿದ್ದಾರೆ, ಬಟ್ ಗುರ್ತಿಸಿಲ್ಲ ಅವರು ನನಗೆ. ಸುಜಿತ್ ಮಾತಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ, ನೀನು ಸುಜಿತ್ ಅಲ್ವಾ ಅಂದರು. ಮತ್ತು ಇಷ್ಟೊತ್ತವರೆಗೂ ಇಲ್ಲೇ ಕೂತಿದ್ವಿ, ಯಾಕೆ ಗುರ್ತಿಸ್ಲಿಲ್ಲ ಅಂದರೆ ಸುಜಿತ್ ವಾಯ್ಸ್ ನಾನು ಕೇಳ್ತಾ ಇರ್ತೀನಲ್ವ ವಿಡಿಯೋನಲ್ಲಿ, ಹಾಗಾಗಿ ನಾನು ಗುರ್ತಿಸ್ದೆ ಅಂತ ಅಂದರು. ಮಾತಾಡ್ಸಿದ್ರು ಬಿದ್ರೆ ಅವರಂತೆ. ಅಷ್ಟಾದರೂ ನಮ್ಮನ್ನು ಗುರ್ತಿಸಿ ಮಾತಾಡ್ಸ್ತಿರಲ್ಲ, ಅದೇ ನಮಗೆ ಖುಷಿ. ಯಾಕೆಂತಂದರೆ ನಮ್ಮ ಗುಬ್ಬಿ ಕಡೆಯಿಂದ, ನಮ್ಮ ತುಮಕೂರು ಮತ್ತು ಗುಬ್ಬಿ ಕಡೆಯಿಂದ ಯೂಟ್ಯೂಬ್ ಮಾಡೋರು ಬಹಳ ಕಡಿಮೆ. ಅದರಲ್ಲೂ ನಮ್ಮನ್ನು ಗುರುತಿಸಿ ನಮ್ಮ ಗುಬ್ಬಿಯ ಮಹಿಳೆ, ನಮ್ಮ ಗುಬ್ಬಿಯಿಂದ ಯೂಟ್ಯೂಬ್ ಮಾಡ್ತಾ ಇರೋಂಥ ಹೆಣ್ಮಗಳು ಅಂತ ಗುರುತಿಸಿ ಬಹಳಷ್ಟು ಜನ ಗುಬ್ಬಿಯಿಂದ ಬೇರೆ ಬೇರೆ ಊರುಗಳಲ್ಲಿ ಇರೋರು ಇದ್ದೀರಾ. ಗುರುತಿಸಿ ಕಮೆಂಟ್ಸ್ನ ಹಾಕ್ತಾ ಇರ್ತೀರಾ, ಸಪೋರ್ಟ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಸ್ನೇಹಿತರೆ. ಅರ್ನಿಂಗ್ಸ್ ಆಗ್ತಾ ಇದೆ. ಬಟ್ ಹೊಸದಾಗಿ ಚಾನಲ್ನ ಓಪನ್ ಮಾಡೋರು ಖಂಡಿತ ಮಾಡಿ. ನಿಮ್ಮ ಒಂದು ಅದೃಷ್ಟ ಹೇಗಿದೆ ಗೊತ್ತಿಲ್ಲ, ಕ್ಲಿಕ್ ಆದರೂ ಆಗ್ಬೋದು. ಹೇಳ್ತಾ ಇರ್ತಾರೆ ಅದೃಷ್ಟ ಇರಬೇಕು ಯೂಟ್ಯೂಬ್ನಲ್ಲಿ ಕ್ಲಿಕ್ ಆಗೋದಕ್ಕೆ. ಮತ್ತು ಸುಮಾರು ಜನ, ನಾನು ಹೇಳ್ತಿರೋದು ಖಂಡಿತ ಅಲ್ಲ, ಸುಮಾರು ಜನ ಟೆಕ್ ವೀಡಿಯೋಸ್ಗೆ ಹಾಕ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಸುಮಾರು ಜನ ಹೇಳ್ತಾ ಇರ್ತಾರೆ ನೋಡೋದಕ್ಕೆ ಚೆನ್ನಾಗಿರಬೇಕು, ಲಕ್ ಇರಬೇಕು, ಟ್ಯಾಲೆಂಟ್ ಇರಬೇಕು, ಮೇಯ್ನಾಗಿ ದುಡ್ಡಿರಬೇಕು, ಮೇಯ್ನಾಗಿ ದುಡ್ಡಿರಬೇಕು. ನೀವು ನೋಡ್ತಾ ಇರ್ತೀರ, ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡ್ತಾರೆ. ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು, ಎಷ್ಟೋ ಕೋಟಿ ದುಡ್ಡಿರೋರು ಅಥವಾ ಐಷಾರಾಮಿ ಜೀವನ ನಡೆಸ್ತಾರೋ ಅಂಥವ್ರಿಗೆಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ. ಎಷ್ಟು ಬೇಗ ಸಬ್ಸ್ಕ್ರೈಬರ್ ಆಗೋಗ್ತಾರೆ ಅಂದರೆ. ಬಟ್ ನಮ್ಮ ಥರ ಕಷ್ಟಪಟ್ಕೊಂಡು ಮೇಲೆ ಬಂದವರು ಇಂಥವ್ರಿಗೆಲ್ಲ ಸಪೋರ್ಟೇ ಮಾಡೋದಿಲ್ಲ. ತುಂಬ ಕಡಿಮೆ ಜನ ಸಬ್ಸ್ಕ್ರೈಬರ್ ಆಗೋದು ಇಂಥದ್ದೆಲ್ಲ ನಡೆಸ್ತಾ ಇರ್ತಾರೆ ನೋಡಿ. ತುಂಬ ಶ್ರೀಮಂತರು ಇಂಥವ್ರಿಗೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ ಜನ. ಬಟ್ ನಾವು ಅನ್ಕೋತಾ ಇರ್ತೀವಿ, ಯಾಕೆ ನಮ್ಮ ಥರ ಕಷ್ಟಪಟ್ಟು ಮೇಲೆ ಬಂದವ್ರಿಗೆ ಜನ ಸಪೋರ್ಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ, ಯಾಕೆ ಅಂತ ಅನ್ಕೋತಾ ಇರ್ತೀವಿ. ಏನಿಲ್ಲ, ಎಲ್ಲರೂ ಒಂದೇ ಸಮ ಇರಬೇಕಲ್ಲ, ಒಬ್ಬೊಬ್ಬರು ಮನೋಭಾವ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಇವಾಗ ಇರೋದೇ ದುನಿಯಾ ದುಡ್ಡಿನ ಮೇಲೆ. ದುಡ್ಡೊಂದಿದ್ರೆ ನೋಡಿ ಎಲ್ಲರೂ ಅದರಿಂದ ಓಡ್ತಾ ಇರ್ತಾರೆ. ನೀವು ಎಲ್ರಿಗೂ ಸೇರಿಸಿ ಹೇಳ್ತಾ ಇರೋದು, ದುಡ್ಡೊಂದಿದ್ರೆ ಓಡ್ತಾ ಇರ್ತಾರೆ ಅದರಿಂದ. ಹಾಗಾಗಿ ದುಡ್ಡಿರೋರಿಗೆ ಜಾಸ್ತಿ ಕ್ಲಿಕ್ ಆಗಿದೆ ನನ್ನ ಪ್ರಕಾರ. ನಾನು ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ಶ್ರೀಮಂತರುಗಳಿಗೆ ತುಂಬ ಶ್ರೀಮಂತರುಗಳೆಲ್ಲ ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ. ಆಮೇಲೆ ತುಂಬ ಅಡುಗೆ ವಿಡಿಯೋಗಳನ್ನ ಮಾಡಿರ್ತಾರಲ್ಲ ಹಳುಬ್ರು, ಅವರು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ. ಹೀಗಿದೆ ಒಂದು ಯೂಟ್ಯೂಬ್ನ ಜರ್ನಿ. ಮತ್ತು ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ಕೇಳಿದ್ರಿ. ಹಾಗಾಗಿ ಯೂಟ್ಯೂಬಿಂದ ಅರ್ನಿಂಗ್ಸ್ನ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಏನು ಚಾನಲ್ ಕ್ಲಿಕ್ ಆದರೆ, ಚೆನ್ನಾಗಿ ಕ್ಲಿಕ್ ಆದರೆ, ಮತ್ತು ವ್ಯೂವ್ಸ್ ಹೇಗೆ ಹೋಗುತ್ತೋ ಹಾಗೆ ವ್ಯೂವ್ಸ್ ಚೆನ್ನಾಗಿ ಹೋದರೆ ಖಂಡಿತ ನೀವು ಪ್ರತಿ ತಿಂಗಳು ನೀವು ಸ್ಯಾಲ್ರಿನ ತೊಗೋಬೋದು ಮತ್ತು ಅರ್ನಿಂಗ್ಸ್ನ ಮಾಡ್ಬೋದು. ಬಟ್ ಕಷ್ಟಪಡಬೇಕು, ತುಂಬ ಕಷ್ಟಪಡಬೇಕು. ತುಂಬ ಈಸಿಯಾದಂಥ ಮಾತಿಲ್ವೇ ಇಲ್ಲ. ಯಾಕೆ ಅಂತಂದರೆ ನಾನು ಕೂಡ ಇದನ್ನು ದಾಟ್ಕೊಂಡು ಬಂದಿರೋದು. ಟ್ರೈ ಮಾಡಿ ನೋಡಿ, ಚಾನಲ್ನ ಓಪನ್ ಮಾಡಿ, ನಿಮ್ಗೆ ಏನು ಬರುತ್ತೆ, ನಿಮಗೆ ಏನು ಕಂಟೆಂಟ್ನ ಕೊಡೋದಕ್ಕಾಗುತ್ತೋ ಆ ಥರ ನೀವು ಒಂದು ಓನ್ ಕಂಟೆಂಟ್ ಕೊಡಿ. ಅವ್ರದ್ದು ಇವ್ರದ್ದು ಏನೂ ಹಾಕೋದಕ್ಕೆ ಹೋಗಬೇಡಿ. ನಿಮ್ಗೇನು ಬರುತ್ತೆ ಅದನ್ನು ಕಂಟೆಂಟ್ ಹಾಕಿ, ನಿಮಗೆ ಸ್ವಲ್ಪ ಜನಗಳಿಗೆ ಏನಾದರೂ ಹೆಲ್ಪ್ ಆಗೋ ಥರ ಅಥವಾ ನಿಮ್ಮಿಂದ ಏನಾದರೂ ಕಲಿಯೋ ಥರ, ನೀವೇನಾದರೂ ಒಂಥರ ಮಾದರಿ ಆಗೋ ಥರ ಒಂದು ಕಂಟೆಂಟ್ನ ಕೊಟ್ಟರೆ ಖಂಡಿತ ಕ್ಲಿಕ್ ಆಗ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂತಿದ್ರೆ ಖಂಡಿತ ಓಪನ್ ಮಾಡಿ ಚೆಕ್ ಮಾಡಿ ನೋಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಖಂಡಿತ ಕ್ಲಿಕ್ ಆಗುತ್ತೆ. ಯಾಕೆಂದರೆ ಸುಮಾರು ಜನ ಬರೀ ರೀಲ್ಸ್ ಮಾಡಿಕೊಂಡು
ಕ್ಲಿಕ್ ಆಗಿರೋದು ಉಂಟು. ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡ್ತಾ ಇರ್ತೀನಿ, ಏನು ಕಂಟೆಂಟೇ ಇರೋದಿಲ್ಲ. ಅಂಥವ್ರು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ. ಇವ್ರ ವಿಡಿಯೋನಲ್ಲಿ ಏನಿದೆ ಏನೂ ಇಲ್ಲ, ಆದರೂ ಜನ ಹೇಗೆ ಇವರು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನಾನು ಕೂಡ ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಾನು ತುಂಬ ತಲೆ ಕೆಡಿಸ್ಕೊಂಡು ತುಂಬ ತಲೆ ಕೆಡಿಸ್ಕೊಂಡೆಲ್ಲ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಯೂಟ್ಯೂಬ್ ಹೊರತಾಗಿ ನನಗೆ ಬೇರೆ ಕೆಲಸಗಳು ಇದೆ, ಜವಾಬ್ದಾರಿಗಳಿದೆ. ಹಾಗಾಗಿ ನಾನು ಎಷ್ಟು ಮಾಡೋದಕ್ಕಾಗುತ್ತೋ ಅಷ್ಟು ನಾನು ಎಫರ್ಟ್ ಹಾಕಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇದ್ದರೆ ನನ್ನ ಚಾನಲು ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.